ಮಾತು ಹೇಳಿದ. ಮಯ ತತಮಿದಂ ಸರ್ವಂ ಜಗತ್ ಅವ್ಯಕ್ತಮೂರ್ತಿನ. ಇದರ ಒಂದು ಮುಖವನ್ನು ನಿನ್ನೆ ನಾವು ನೋಡಿದೆವು. ಯಾರು ಸರ್ವಗತನೋ ಅವನಿಗೆ ಮೂರ್ತಿ ಇಲ್ಲ, ಆದರೆ ಇವನಿಗೆ ಮೂರ್ತಿ ಇದೆ, ಆದರೆ ಸರ್ವಗತ. ಇದು ಒಂದು ಮುಖ. ಈ ಮಾತನ್ನು ನಾವು ಹಲವು ಮುಖದಿಂದ ನೋಡುವುದಕ್ಕೆ ಅವಕಾಶ ಇದೆ. ತತ ಅಂದರೆ ಎರಡು ವಿಧವಾದ ತತಿ. ಜಗತ್ತು ಅಂತಂದರೆ ಗಮನ ಚಲನಶೀಲವಾದ ವಿಶ್ವ, ನಿರಂತರ ಚಲಿಸುತ್ತಾ ಇರುವ ವಿಶ್ವ. ಅರ್ಥಾತ್ ಅಲ್ಲಿ ಮುಖ್ಯವಾಗಿ ಜಗತ್ತು ಅಂತಂದರೆ ಚರಾಚರಾತ್ಮಕವಾದ ಚೇತನ ಪ್ರಪಂಚ. ಮೈ ಸರ್ವಾಣಿ ಭೂತಾನಿ ಅಂತ ಮುಂದೆ ಹೇಳ್ತಾನೆ. ಭೂತಗಳು ಅಂತಂದರೆ ಜೀವಜಾತಗಳು. ಜಡಕ್ಕಿಂತ ಮುಖ್ಯವಾಗಿ ಕೃಷ್ಣ ಇಲ್ಲಿ ಹೇಳ್ತಾ ಇರುವ ಜಗತ್ತು ಅಂತಂದರೆ ಚಲಿಸುವ ಜಗತ್ತು, ಅಂದರೆ ಜೀವಜಾತ. ಜೀವಜಾತವೆಲ್ಲ ನನ್ನಿಂದ ವ್ಯಾಪ್ತವಾಗಿದೆ ಅಂದರೆ ಆ ತತಂ ಅನ್ನುವಲ್ಲಿ ಎರಡು ವಿಧವಾದ ತತಿ ಇದೆ. ಒಂದು ಒಳಗೆ ತತಿ, ಒಂದು ಹೊರಗೆ ತತಿ. ಒಳಗೆ ತುಂಬಿರುವುದು ಒಂದು ತತಿ, ಹೊರಗೆ ತುಂಬಿರುವುದು ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನುವುದನ್ನೇ ಮಯಾ ತತಂ ತಂದ. ಒಳಗೆ ತುಂಬಿರುವುದು ಮತ್ತು ಹೊರಗೆ ತುಂಬಿರುವುದು ಅನ್ನುವುದನ್ನೇ ಭಗವಂತ ವಿವರಿಸುವುದು. ಒಳಗೆ ತುಂಬಿದ್ದಾನೆ ಹೇಗೆ? ಅದರಿಂದಲೇ ಭಗವಂತನಿಗೆ ಮೂರ್ತಿ ಇದೆ. ಪ್ರತಿಯೊಂದು ವಸ್ತುವಿನ ಒಳಗೆ ತತ್ತದಾಕಾರನಾಗಿ ತುಂಬಿದ್ದಾನೆ. ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್ ಸಚ್ಯತ್ಯಚ್ಚಾಭವತ್. ಯಾವ ವಸ್ತು ನಾವು ಕಾಣುತ್ತೇವೋ, ವ್ಯಕ್ತವಾದಂಥ ಮೂರ್ತಿ ಇದೆಯೋ, ಆ ವ್ಯಕ್ತವಾದ ಮೂರ್ತಿಯೊಳಗೆ ಅಂಥದೇ ಅವ್ಯಕ್ತವಾದ ಮೂರ್ತಿ ಅವನದ್ದಿದೆ. ಅದನ್ನು ಅವನ ಒಳಗೆ ತುಂಬಿರುವುದು. ಪ್ರತಿಯೊಂದರ ಒಳಗೂ ತತ್ತದಾಕಾರನಾಗಿ ತುಂಬಿದ್ದಾನೆ. ಹಾಗಾಗಿ ಒಳಗೆ ತುಂಬಿರುವ ಮೂರ್ತಿಗಳು ಅನಂತ ಮೂರ್ತಿಗಳಿವೆ. ಅಂದ ಅವ್ಯಕ್ತ ಮೂರ್ತಿನ ಅಂದರೆ ಅವ್ಯಕ್ತಾ ಮೂರ್ತಿ ಯಸ್ಯ ಸಹ ಅಲ್ಲ, ಅವ್ಯಕ್ತಾ ಮೂರ್ತಯ ಯಸ್ಯ ಸಹ. ಅವ್ಯಕ್ತವಾದ ಅನಂತ ರೂಪಗಳುಳ್ಳವ. ಒಂದೊಂದು ವಸ್ತುವಿನ ಒಳಗೂ ತತ್ತದಾಕಾರನಾಗಿ, ಒಂದೊಂದು ಜೀವದೊಳಗೂ ಅದರೊಳಗೆ ಅದರ ಬಿಂಬರೂಪನಾಗಿ ತುಂಬಿದ್ದಾನೆ. ಅನಂತ ಜೀವದೊಳಗೆ ಅನಂತ ರೂಪಗಳಿಂದ ತುಂಬಿದ್ದಾನೆ. ಆದರೆ ಆ ರೂಪ ಆ ಜೀವಕ್ಕೂ ಕೂಡ ಕಾಣ್ತಾ ಇಲ್ವಲ್ಲ, ಅದರಿಂದ ಅವ್ಯಕ್ತವಾಗಿದೆ. ಇದು ಅವ್ಯಕ್ತ ಮೂರ್ತಿನ ಅನ್ನೋದು ಒಳಗೆ ತುಂಬಿರುವ ರೂಪ. ಹಾಗೆಯೇ ಹೊರಗೆ ಕೂಡ ಅವನು ಅವ್ಯಕ್ತ ಮೂರ್ತಿಯಾಗಿ ತುಂಬಿದ್ದಾನೆ. ಯಾಕೆಂದರೆ ಹೊರಗೂ ಕಾಣೋಲ್ಲ, ಒಳಗೂ ಕಾಣೋಲ್ಲ. ಅವ್ಯಕ್ತ ಅನ್ನೋದು ಕಾಮನ್. ಒಂದು ವಿಚಿತ್ರ ಅಂದರೆ ಈ ಶಬ್ದವೇ ಮೇಲು ನೋಟಕ್ಕೆ ವಿರುದ್ಧವಾದ ಶಬ್ದ. ಯಾಕೆಂದರೆ ಅವ್ಯಕ್ತ ಅಂದರೆ ಕಾಣದೇ ಇರುವಂಥದ್ದು. ಮೂರ್ತಿ ಅಂದರೆ ಕಾಣುವ ಫಾರ್ಮ್. ಅಂದರೆ ಇಲ್ಲಿ ಕಾಣುವ ಫಾರ್ಮ್ ಅಲ್ಲ, ಬರೀ ಫಾರ್ಮ್ ಅಷ್ಟೇ. ನಿಜವಾಗಿ ಮೂರ್ತಿ ಅಂದರೆ ಮೂರ್ತ ರೂಪ ಅಂದರೆ ಕಣ್ಣಿಗೆ ಕಾಣುವಂಥ ರೂಪ ಅಂತ ಅರ್ಥ. ಮೂರ್ತಿ ಅಂದರೆ ಕಣ್ಣಿಗೆ ಕಾಣುವ ಆಕಾರ, ಅವ್ಯಕ್ತ ಅಂದರೆ ಕಣ್ಣಿಗೆ ಕಾಣೋದು. ಸೊ ಇಲ್ಲಿ ಮೂರ್ತಿ ಅನ್ನುವುದನ್ನು ನಾವು ಸಾಮಾನ್ಯವಾಗಿ ಕಣ್ಣಿಗೆ ಕಾಣುವ ಆಕಾರ ಅನ್ನುವ ಅರ್ಥದಲ್ಲಿ ಲೋಕದಲ್ಲಿ ಬಳಸ್ತೇವೆ. ದೇವರ ಮೂರ್ತಿ ಅಂದರೆ ಏನರ್ಥ? ದೇವರು ಕಣ್ಣಿಗೆ ಕಾಣುವುದಿಲ್ಲ, ಅವನು ನಾವು ಕಣ್ಣಿಗೆ ಕಾಣುವಂಥ ಒಂದು ಪ್ರತೀಕವನ್ನು ಮಾಡಿಕೊಂಡಿದ್ದೇವೆ, ಅದು ಮೂರ್ತಿ. ಮೂರ್ತ ರೂಪ ಅಂತಂದರೆ ಕಣ್ಣಿಗೆ ಕಾಣುವ ರೂಪ. ಆದರೆ ಈ ಮೂರ್ತಿ ಅನ್ನುವಲ್ಲಿ ಇಲ್ಲಿ ಆಕಾರ ಅಂತ ಮಾತ್ರ, ಕಣ್ಣಿಗೆ ಕಾಣುವ ಅಲ್ಲ. ಅದಕ್ಕೋಸ್ಕರ ಕೃಷ್ಣ ಅವ್ಯಕ್ತ ಮೂರ್ತಿ ಅಂತ ಹೇಳಿದ. ಇದು ಕಣ್ಣಿಗೆ ಕಾಣುವ ಆಕಾರ ಅಲ್ಲ, ಕಣ್ಣಿಗೆ ಕಾಣದ ಆಕಾರ. ಹಾಗಾಗಿ ಮೂರ್ತಿ ಎನ್ನುವ ಶಬ್ದದಿಂದ ಆಕೃತಿ, ರೂಪ ಅಷ್ಟೇ ತೆಗೆದುಕೊಳ್ಳಬೇಕು ಹೊರತು ಕಣ್ಣಿಗೆ ಕಾಣುವ ರೂಪ ಅನ್ನುವ ಅರ್ಥವನ್ನಲ್ಲ. ಸರಿ, ಒಳಗಿನಿಂದ ಅನಂತ ರೂಪಗಳಿಂದ ಅನಂತ ವಸ್ತುಗಳೊಳಗೆ ತುಂಬಿದ್ದಾರೆ. ಆಮೇಲೆ ಮಯಾ ತತಮಿದಂ ಸರ್ವಂ ಜಗತ್. ಹೊರಗೆ ಕೂಡ ಇದರ ಒಳಗೂ ಹೊರಗೂ ತುಂಬಿದ್ದಾನೆ. ಅನಂತ ಅಲ್ಲಿ ಅವ್ಯಕ್ತ ಮೂರ್ತಿನ ಹೊರಗೆ ತುಂಬಿರತಕ್ಕ ಭಗವಂತನು ಅವ್ಯಕ್ತನಾಗಿದ್ದಾನೆ. ಹೊರಗೆ ಕೂಡ ಒಂದೇ ರೂಪದಿಂದ ತುಂಬಿರುವುದಲ್ಲ, ಹೊರಗೆ ಅನೇಕ ರೂಪಗಳಿವೆ. ಒಂದು ಇಡೀ ಮೂಲಭೂತವಾಗಿಯೇ ಭಗವಂತನ ಎರಡು ರೂಪಗಳನ್ನು ಹೇಳ್ತಾರೆ, ವ್ಯಾಪ್ತವಾದಂಥದ್ದು. ಒಂದು ಅನಂತವಾದ ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿರುವ ಅಂತರ್ಬಹಿಶ್ಚ ಅಂದರೆ ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ. ಅಂದರೆ ಬ್ರಹ್ಮಾಂಡದ ಒಳಗಿರತಕ್ಕಂಥ ಆಕಾಶ ಅದು ಸೃಷ್ಟಿ ಸಾಪೇಕ್ಷವಾದಂಥ ರಿಲೇಟಿವ್ ಈಥರ್. ಬ್ರಹ್ಮಾಂಡದ ಹೊರಗಿರತಕ್ಕಂಥದ್ದು ಅವ್ಯಾಕೃತ ಆಕಾಶ. ಹಾಗೆ ಹೊರಗೂ ಒಳಗೂ ತುಂಬಿರುವ
ರೂಪ, ಅದಕ್ಕೂ ಹೆಸರು ಪುರುಷ ಅಂತಲೇ. ಮತ್ತೊಂದು ಬ್ರಹ್ಮಾಂಡದ ಒಳಗೆ ತುಂಬಿರುವ ರೂಪ, ಆಮೇಲೆ ಪಿಂಡಾಂಡದ ಒಳಗೆ ತುಂಬಿರುವ ರೂಪ. ಹೀಗೆ ಹೊರಗೆ ತುಂಬಿರುವಂಥ ರೂಪವನ್ನೇ ಮೂಲಭೂತವಾಗಿ ಎರಡು ಪುರುಷನಾಮಕ ರೂಪಗಳು. ಮತ್ತು ಭಗವಂತನ ಎಷ್ಟು ರೂಪಗಳಿವೆಯೋ ಇದು ವಿಚಿತ್ರ. ಅಂದರೆ ನಮ್ಮ ಒಳಗಿರುವ ರೂಪ ಉಂಟಲ್ಲ, ಅಣುವಿಗಿಂತ ಅಣುವಾದ ಬಿಂಬರೂಪ, ಅದು ಕೂಡ ಬ್ರಹ್ಮಾಂಡದ ಹೊರಗೂ ವ್ಯಾಪಿಸಿರುವಂಥದ್ದೇ. ಅದು ವ್ಯಾಪ್ತವೇ. ಅದು ಅಣುವಾದದ್ದು ಯಾವುದೋ ಅದು ಅಣೀಯಾನ್ ಮಹತೋ ಮಹ್ಯಾನ್. ಯಾವುದು ಅಣುವಿಗಿಂತ ಅಣುವಾಗಿ ನಮ್ಮ ಬಿಂಬರೂಪವಾಗಿದೆಯೋ, ಯಾವುದು ನಮ್ಮ ಕಣ್ಣು ಮುಂದೆ ಮಧ್ಯಮ ಪರಿಮಾಣವುಳ್ಳದ್ದಾಗಿ ರಾಮಕೃಷ್ಣಾದಿ ರೂಪದಿಂದ ಭೂಮಿಯಲ್ಲಿ ಕಾಣಿಸಿತ್ತೋ ಅದು ಕೂಡ ವಾಸ್ತವಿಕವಾಗಿ ಮಹತೋ ಮಹ್ಯಾನ್. ಹೀಗೆ ಭಗವಂತನ ಅನಂತ ರೂಪಗಳು ಹೊರಗೂ ತುಂಬಿವೆ, ಭಗವಂತನ ಅನಂತ ರೂಪಗಳು ಒಳಗೂ ತುಂಬಿವೆ. ಒಂದು ದೇಹದ ಒಳಗೆ ಒಂದು ರೂಪ ಅಲ್ಲ, ನಾನು ಹೇಳಿದೆ ಒಬ್ಬೊಬ್ಬ ಜೀವನ ಬಿಂಬರೂಪವಾಗಿ ಒಂದೊಂದು, ಹೀಗೆ ಅನಂತ ಜೀವನಲ್ಲಿ ಅನಂತ ಮೂರ್ತಿ ಆಯ್ತಲ್ಲ. ಒಂದು ಶರೀರದ ಒಳಗೆ ಪಂಚಕೋಶಗಳಲ್ಲಿ ಪಂಚರೂಪ, ಪಂಚಜ್ಞಾನೇಂದ್ರಿಯಗಳಲ್ಲಿ ಪಂಚರೂಪ, ಪಂಚಕರ್ಮೇಂದ್ರಿಯಗಳಲ್ಲಿ ಪಂಚರೂಪ, ಪಂಚವಿಧ ಅಂತಃಕರಣದಲ್ಲಿ ಪಂಚರೂಪ, ಪಂಚತನ್ಮಾತ್ರೆಗಳಲ್ಲಿ ಪಂಚರೂಪ, ಪಂಚಪ್ರಾಣಗಳಲ್ಲಿ ಪಂಚರೂಪ, ಪಂಚ ಉಪಪ್ರಾಣರಲ್ಲಿ ಪಂಚರೂಪ, ಪಂಚಭೂತಗಳಲ್ಲಿ ಪಂಚರೂಪ. ಇದೆಲ್ಲ ಆದಮೇಲೆ ನಮ್ಮ ದೇಹದ ಒಳಗೆ ಇರತಕ್ಕಂಥ 360 ಅಸ್ಥಿಗಳಲ್ಲಿ 360 ರೂಪ, 360 ಮಜ್ಜೆಗಳಲ್ಲಿ 360 ರೂಪ, 360 ಜಾಯಿಂಟ್ಸ್ಗಳಲ್ಲಿ 360 ರೂಪ, 72,000 ನಾಡಿಗಳಲ್ಲಿ 72,000 ರೂಪ. 72,000 ನಾಡಿ ಎನ್ನುವುದೇ ಪ್ರಧಾನ ನಾಡಿಗಳಷ್ಟೇ. ಇನ್ನು ಸೂಕ್ಷ್ಮಕ್ಕೆ ಹೋದಾಗ ಅವು ಕೋಟಿಗಟ್ಟಲೆ ನಾಡಿಗಳಿವೆ, ಅವುಗಳಲ್ಲೆಲ್ಲ ರೂಪಗಳು. ಅಂದರೆ ಒಂದು ದೇಹದೊಳಗೇನೆ ಲಕ್ಷ ಲಕ್ಷ ಭಗವಂತನ ರೂಪಗಳಿವೆ. ಅದು ಯಾಕೆ ಅಷ್ಟು ರೂಪಗಳು? ಅದು ನಾವೇ ಯಾರು ಕೇಳಲಿಕ್ಕೆ? ಅವನು ಬೇಕಾದರೆ ಎಷ್ಟು ಒಂದೇ ರೂಪ ಏನೂ ರೂಪಧಾರಣೆ ಮಾಡದೆ ಮಾಡಬಹುದು. ಇದು ಒಂದು ಲೀಲೆ ಅಷ್ಟೇ. ಒಂದೊಂದು ದೇಹದೊಳಗೂ ಅವ್ಯಕ್ತ ಮೂರ್ತಿಗಳ ಒಂದು ದೊಡ್ಡ ಪಡೆಯೇ ಇದೆ. ಹೀಗೆ ಈ ಅನುಸಂಧಾನದಲ್ಲಿ ಅನೇಕ ಮುಖಗಳನ್ನು ತುಂಬಿಸಿ ಕೃಷ್ಣ ಹೇಳಿದ, ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ. ಮಯಾ ತತಂ ಅನ್ನುವಲ್ಲಿ ಮುಖ್ಯವಾಗಿ ಯಾರು ಒಳಗೆ ತುಂಬಿದ್ದೇನೆ ಅನ್ನೋದನ್ನು, ಅವ್ಯಕ್ತ ಮೂರ್ತಿ ನಾನು ಒಳಗೆ ತುಂಬಿದ್ದಾನೆ ಅನ್ನೋದು ವಿಶಿಷ್ಟವಾದ ಅರ್ಥ. ಅಲ್ಲಿ ಅನೇಕ ರೂಪಗಳಿಂದ ನಾನು ಈ ಪ್ರಪಂಚದ ಒಳಗೆ ತುಂಬಿದ್ದೇನೆ. ಅಷ್ಟೇ ಅಲ್ಲ, ಮತ್ಸ್ಥಾನಿ ಸರ್ವಭೂತಾನಿಯಿಂದ ನಾನು ಎಲ್ಲ ಪ್ರಪಂಚದ ಒಳಗೂ ತುಂಬಿದ್ದೇನೆ ಮತ್ತು ಎಲ್ಲ ಪ್ರಪಂಚವೂ ನನ್ನಲ್ಲಿದೆ. ನಾನು ಎಲ್ಲ ಪ್ರಪಂಚದಲ್ಲೂ ಇದ್ದೇನೆ, ಎಲ್ಲ ಜೀವದಲ್ಲೂ ಇದ್ದೇನೆ, ಎಲ್ಲ ದೇಹದಲ್ಲೂ ಇದ್ದೇನೆ, ಎಲ್ಲದರ ಒಳಗೂ ಇದ್ದೇನೆ ಮತ್ತು ಎಲ್ಲವೂ ನನ್ನಲ್ಲಿದೆ. ಪರಸ್ಪರ ಮೊದಲು ಹೇಳಿದ್ದು ನನ್ನಲ್ಲಿ ಇಡೀ ಜಗತ್ತಿದೆ. ಮತ್ಸ್ಥಾನಿ ಸರ್ವಭೂತಾನಿ, ಸಮಸ್ತ ಜೀವಜಾತ ನನ್ನಲ್ಲಿದೆ, ನಾನು ಸಮಸ್ತ ಜೀವಜಾತದಲ್ಲಿದ್ದೇನೆ. ಇದು ಮೇಲು ನೋಟಕ್ಕೆ ಕಾಂಟ್ರಡಿಕ್ಟರಿ. ನಾನು ಮನೆಯೊಳಗಿದ್ದೇನೆ, ಮನೆ ನನ್ನೊಳಗಿದೆ ಅಂತ ಹೇಳಿದರೆ ಏನು ಅರ್ಥ ಮಾಡ್ಕೋಬೇಕು ನಾವು? ಹೌದು, ನಮ್ಮ ವಿಷಯಕ್ಕೆ ಅದು ಅಸಂಗತವಾದ್ದು. ಭಗವಂತನಿಗೆ ಅಸಂಗತ ಅಲ್ಲ. ಅವನು ಎರಡೂ ಸರಿ, ಎಲ್ಲದರ ಒಳಗೂ ಇರುವುದವನು, ಎಲ್ಲದರ ಹೊರಗೂ ಇದ್ದು ಎಲ್ಲವನ್ನು ಧಾರಣೆ ಮಾಡುವವನು. ಹೌದು, ಅವನು ಒಳಗೂ ಹೊರಗೂ ಇರುವವನದಿಂದ ಅವನಲ್ಲಿ ಎರಡೂ ಕೂಡುತ್ತೆ. ಎಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ, ಎಲ್ಲವೂ ಅವನಲ್ಲಿದೆ, ಎಲ್ಲದರಲ್ಲೂ ಅವನಿದ್ದಾನೆ. ಈ ಎರಡು ವಿಧವಾದ ಯಸ್ಮಿನ್ ವಿರುದ್ಧ ಕಥೆಯೋಪ್ಯನುಶಂಪತಂತಿ ಅಂತ ಭಾಗವತದಲ್ಲಿ ಈ ಮಾತಾಡ್ತಾರೆ. ನಾವು ಪ್ರಪಂಚದಲ್ಲಿ ಯಾವುದನ್ನು ಕಾಂಟ್ರಡಿಕ್ಟರಿ ಅಂತೇವೆ, ಅವು ಎಲ್ಲ ಧರ್ಮಗಳು ಶುಭ ಧರ್ಮಗಳಾಗಿದ್ದರೆ ಭಗವಂತನಲ್ಲಿ ಅನ್ವಯವಾಗ್ತವೆ ಅಂತ. ವಿವಿಧ ಶಕ್ತಯ ಆನುಪೂರ್ವ್ಯ ವೇದದಲ್ಲಿ ಅಂಥ ವಿರುದ್ಧ ಧರ್ಮಗಳನ್ನು ಸಾಕಷ್ಟು ಹೇಳ್ತಾರೆ. ಶಯಾನೋ ಯಾತಿ ಸರ್ವತಃ, ಕೂತಲ್ಲೇ ಕೂತಿದ್ದಾನೆ, ಎಲ್ಲ ಕಡೆಗೂ ಹೋಗ್ತಾನೆ. ಆಸೀನೋ ದುರಮೃಜತಿ, ಶಯಾನೋ ಯಾತಿ ಸರ್ವತಃ, ಮಲಗಿರ್ತಾನೆ ಆದರೆ ಎಲ್ಲ ಕಡೆ ಹೋಗ್ತಿರ್ತಾನೆ. ಹೀಗೆ ಮೇಲು ನೋಟಕ್ಕೆ ವಿರುದ್ಧದಂತೆ ಕಾಣುವ ಎಲ್ಲ ಧರ್ಮಗಳನ್ನು ಭಗವಂತನಲ್ಲಿ ಹೇಳ್ತಾವೆ, ಭಗವಂತನ ಅಚಿಂತ್ಯ ಶಕ್ತಿಯ ಅನುಸಂಧಾನಕ್ಕೋಸ್ಕರ. ಹಾಗೆ ಇಲ್ಲಿ ಏನು ಹೇಳಿದರು? ಎಲ್ಲದರ ಒಳಗೂ ಎಲ್ಲದರಲ್ಲೂ ನಾನಿದ್ದೇನೆ ಮತ್ತು ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲ ಭೂತಗಳು ಎಲ್ಲ ಜೀವಜಾತಗಳು ನನ್ನಲ್ಲಿವೆ, ಎಲ್ಲ ಜೀವಜಾತಗಳಲ್ಲಿ ನಾನಿದ್ದೇನೆ. ಅದನ್ನು ಮತ್ತೆ ಡಿನೈ ಮಾಡ್ತಾನೆ. ನ ಚಾಹಂ ತೇಷ್ವಸ್ಥಿತ ನ ಚ ಮತ್ಸ್ಥಾನಿ ಭೂತಾನಿ, ಯಾವ ಜೀವಜಾತದಲ್ಲೂ ನಾನಿಲ್ಲ, ಯಾವುದು ನನ್ನಲ್ಲಿಲ್ಲ, ಯಾವುದಲ್ಲೂ ನಾನಿಲ್ಲ. ತೀರಾ ಕಾಂಟ್ರಿ. ಮೊದಲೇನು ಹೇಳಿದ? ಎಲ್ಲದರಲ್ಲಿಯೂ ನಾನಿದ್ದೇನೆ ಮತ್ತು ನನ್ನಲ್ಲಿ ಎಲ್ಲವೂ ಇದೆ. ನೆಕ್ಸ್ಟ್ ಹೇಳ್ತಾನೆ, ನ ಚಾಹಂ ತೇಷ್ವಸ್ಥಿತ ನ ಚ ಮತ್ಸ್ಥಾನಿ ಭೂತಾನಿ, ಯಾವುದರಲ್ಲಿಯೂ ನಾನಿಲ್ಲ, ಯಾವುದೂ ನನ್ನಲ್ಲಿಲ್ಲ.
ಪಶ್ಯಮೇ ಯೋಗಮೈಶ್ವರಂ. ನನ್ನ ಸಾಮರ್ಥ್ಯ ನೋಡು, ಇಷ್ಟು ವಿರುದ್ಧವಾದ ವಿಷಯಗಳು ನನ್ನಲ್ಲಿ ಕೂಡಿಬಿಡ್ತವೆ. ನಾನು ಎಲ್ಲದರಲ್ಲಿಯೂ ಇದ್ದೇನೆ, ಆದರೆ ನಾನು ಯಾವುದರಲ್ಲಿಯೂ ಇಲ್ಲ. ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದೂ ನನ್ನಲ್ಲಿಲ್ಲ. ಈ ಎರಡು ವಿರುದ್ಧವಾದ ಧರ್ಮಗಳನ್ನು ಏಕಕಾಲದಲ್ಲಿ ಹೇಳುವುದರ ಮೂಲಕ ಭಗವಂತ ಏನನ್ನು ತಿಳಿಸ್ತಾ ಇದ್ದಾನೆ? ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದೂ ನನ್ನಲ್ಲಿಲ್ಲ ಅಂತಾನೆ. ಅದರ ಅರ್ಥ ಎಲ್ಲವೂ ಇದೆ, ನಾವು ನಮ್ಮಲ್ಲಿ ಇದೆ ಅನ್ನೋದು ಯಾವಾಗ ಗೊತ್ತಾ? ಅದನ್ನು ನಾವು ಹಚ್ಚಿಕೊಂಡಾಗ ನಮ್ಮಲ್ಲಿ ಇದೆ ಅಂತ. ಹಚ್ಚಿಕೊಳ್ಳದೇ ಇದ್ದರೆ ಇಲ್ಲ. ಯಾವುದು ಹಚ್ಚಿಕೊಂಡಾಗ ನಮ್ಮದು, ಹಚ್ಚಿಕೊಳ್ಳದೇ ಇದ್ದರೆ ನಮ್ಮದಲ್ಲ. ನಮ್ಮದು ಅಂತಕ್ಕಂಥ ಮಮ ಅನ್ನುವುದೇ ಅಲ್ವ, ನನ್ನದು ಅಂತ ಹೇಳಿದರೆ ತಾನೇ ಅದು ನನ್ನದಾಗೋದು. ಯಾವುದು ನನ್ನದಲ್ಲ ಅಂತ ಕೃಷ್ಣ ಯಾಕೆ ಹೇಳ್ತಾನೆ ಅಂದರೆ, ಅವನಿಗೆ ಯಾವುದು ಮಮ ನಮಮಗಳೇ ಇಲ್ಲ. ಮಮಕಾರ ಅಂದರೆ ಅಟ್ಯಾಚ್ಮೆಂಟು. ಎಲ್ಲವನ್ನೂ ನನ್ನದು ಅಂತ ಹಚ್ಚಿಕೊಂಡ್ರೆ ನನಗೆ ಅಂಟಿಕೊಳ್ಳುತ್ತೆ. ಅದು ಹಚ್ಚಿಕೊಳ್ಳದೇ ಇದ್ದರೆ, ಭಗವಂತನಲ್ಲಿ ಎಲ್ಲವೂ ಇದೆ, ಆದರೆ ಯಾವುದು ನನ್ನಲ್ಲಿ ಇದೆ ಅದನ್ನು ನಾನು ಹೊತ್ಕೊಂಡಿದ್ದೇನೆ, ಇದು ನನ್ನದು ಅಂತ ಅವನಿಗೆ ಆ ಮಮಕಾರವೇ ಇಲ್ಲ. ಅಟ್ಯಾಚ್ಮೆಂಟ್ ಇಲ್ಲದೆ ಇರುವುದನ್ನು, ನಿರ್ಲಿಪ್ತತೆಯನ್ನು ಹೇಳುವುದಕ್ಕೋಸ್ಕರ ಈ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಹೇಳ್ತಾರೆ. ಎಲ್ಲವನ್ನೂ ಭಗವಂತ ಧರಿಸಿದ್ದಾನೆ, ಆದರೆ ಎಲ್ಲವೂ ಭಗವಂತನಲ್ಲಿದೆ, ಯಾವುದೂ ಇಲ್ಲ. ಅಂದರೆ ಭಗವಂತನನ್ನು ಅಂಟಿಕೊಂಡು ಯಾವುದೂ ಇಲ್ಲ. ಈಗ ನಾವು ಈ ನೆಲದಲ್ಲಿದ್ದೇವೆ ಅಂದರೆ ನೆಲವನ್ನು ಅಂಟಿಕೊಂಡು ನಮ್ಮ ಕಾಲಿದೆ. ನೆಲ ಬಿಟ್ಟು 1.5 ಇಂಚು ಮೇಲೆ ನಡೀರಿ ಅಂದರೆ ಆಗತ್ತಾ? ಆ ಅಂಟಿಕೊಂಡೇ ಇರಬೇಕು. ಹಾಗೆ ಭಗವಂತನಲ್ಲಿ ಎಲ್ಲವೂ ಇದೆ, ಆದರೆ ಯಾವುದೂ ಭಗವಂತನಲ್ಲಿಲ್ಲ. ಭಗವಂತ ಅದನ್ನು ಯಾವುದನ್ನು ತನ್ನದು ಅಂತ ಅಂಟಿಸಿಕೊಳ್ಳಿಲ್ಲ, ನಿರ್ಲಿಪ್ತನಾಗಿದ್ದಾನೆ. ಹಾಗೆ ಎಲ್ಲದರಲ್ಲೂ ಭಗವಂತ ಇದ್ದಾನೆ, ಆದರೆ ಯಾವುದರಲ್ಲೂ ಇಲ್ಲ. ಅಂದರೆ ಅಲ್ಲಿಯೂ ಅಷ್ಟೇ, ಅವನ ಒಳಗಿನಿಂದ ಅವನದರೊಳಗೆ ಕೂತು ಅವನಿಗೆ ನಿರ್ಲಿಪ್ತತೆ ಮತ್ತು ಎಲ್ಲದರಲ್ಲೂ ಇದ್ದಾನೆ. ನಾವು ಮನೆಯಲ್ಲಿದ್ದೇವೆ ಅಂದರೆ ಮನೆ ಬಿಟ್ಟು ಇರಲಿಕ್ಕೆ ಆಗೋಲ್ಲ ಅದಕ್ಕೆ. ಹಾಗೆ ಎಲ್ಲದರಲ್ಲೂ ಇದ್ದಾನೆ ಅಂದರೆ ಅದರೊಳಗೆ ಇಲ್ಲದೆ ಇರಲಿಕ್ಕೆ ಆಗೋಲ್ಲ ಅಲ್ಲ, ಅವನಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ. ನಾವು ಭಗವಂತನಲ್ಲಿ ಇದ್ದೇವೆ ಅಂದರೆ ಅರ್ಥ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದೇವೆ ಅಂತ. ಹಾಗೆ ಭಗವಂತ ನಮ್ಮಲ್ಲಿ ಇದ್ದಾನೆ ಅನ್ನೋದರ ಅರ್ಥ ಭಗವಂತ ನಮ್ಮನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತಲ್ಲ. ಆದ್ದರಿಂದ ಆಶ್ರಯಾಶ್ರಯಿ ಭಾವ ಅನ್ನೋ ಅರ್ಥದಲ್ಲಿ ನಾನು ಯಾವುದಲ್ಲಿಯೂ ಇಲ್ಲ ಅಂದರೆ ಯಾವುದನ್ನು ಆಶ್ರಯಿಸಿಕೊಂಡಿಲ್ಲ. ಹಾಗಾದರೆ ಎಲ್ಲವಲ್ಲಿಯೂ ಇದ್ದಾನೆ, ಆದರೆ ಯಾವುದಲ್ಲೂ ಇಲ್ಲ. ಅವನಲ್ಲಿ ಎಲ್ಲವೂ ಇದೆ, ಆದರೆ ಯಾವುದೂ ಇಲ್ಲ. ಇದರ ಎರಡರ ಅರ್ಥ ಅವನು ಯಾವುದನ್ನೂ ಆಶ್ರಯಿಸಿಕೊಂಡಿಲ್ಲ ಮತ್ತು ಯಾವುದರ ಲೇಪವೂ ಅವನಿಗಿಲ್ಲ. ಎಲ್ಲವೂ ಅವನಲ್ಲಿದೆ, ಆದರೆ ಯಾವುದರ ಲೇಪವೂ ಅವನಿಗಿಲ್ಲ, ಅದರಿಂದ ಯಾವುದೂ ಅವನಲ್ಲಿಲ್ಲ. ಅವನು ಎಲ್ಲದರಲ್ಲೂ ಇದ್ದಾನೆ, ಆದರೆ ಯಾವುದಲ್ಲಿಯೂ ಇಲ್ಲ, ಯಾವನದ್ದು ಆಶ್ರಯಿಸಿಕೊಂಡಿಲ್ಲ. ಹಾಗಾದರೆ ಅವನು ಆಶ್ರಯಾಶ್ರಯಿ ಭಾವ, ಯಾವುದರ ಅವಲಂಬನೆಯೂ ಅವನಿಗಿಲ್ಲ, ಯಾವುದರ ಲೇಪ ಎರಡೂ ಇಲ್ಲ. ನಿರ್ಲಿಪ್ತತೆ ಮತ್ತು ಅವನು ಸರ್ವಸ್ವಾತಂತ್ರ್ಯ ಸರ್ವಾಶ್ರಯತ್ವವನ್ನು ಹೇಳುವುದಕ್ಕೋಸ್ಕರ ಈ ವಿರುದ್ಧ ಧರ್ಮಗಳನ್ನು ಹೇಳ್ತಾರೆ. ಇಲ್ಲಿ ಕೃಷ್ಣ ಅದನ್ನೇ ಹೇಳಿದ, ಮೈ ಸರ್ವಾಣಿ ಭೂತಾನಿ, ಅದನ್ನು ಎಲ್ಲ ಭೂತಗಳು ಇದಂ ಮಯಾ ತತಮಿದಂ ಸರ್ವಂ ಜಗದತ್ ಅವ್ಯಕ್ತಮೂರ್ತಿನ, ಇದರ ಎಲ್ಲದರ ಒಳಗೂ ನಾನು ತುಂಬಿದ್ದೇನೆ. ಅಷ್ಟೇ ಅಲ್ಲ, ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲ ಜೀವಗಳು ನನ್ನಲ್ಲಿ ಇವೆ, ನಾನು ಎಲ್ಲ ಜೀವಗಳಲ್ಲಿದ್ದೇನೆ. ಆದರೆ ನ ಚಾಹಂ ತೇಷು ಉಪಸ್ಥಿತ, ನಾನು ಯಾವ ಜೀವದಲ್ಲಿಯೂ ಇಲ್ಲ, ಯಾವ ಜೀವಜಾತದಲ್ಲಿಯೂ ಇಲ್ಲ. ಅಷ್ಟೇ ಅಲ್ಲ, ನಚ ಮತ್ಸ್ಥಾನಿ ಭೂತಾನಿ, ಯಾವ ಜೀವಜಾತವು ನನ್ನಲ್ಲಿಯೂ ಇಲ್ಲ. ಮೊದಲು ಹೇಳಿದ್ದಕ್ಕೆ ತೀರ ವಿರುದ್ಧವಾದ ವಿಶೇಷಣಗಳು ಹೇಳ್ತಾನೆ. ನಾನು ಎಲ್ಲದಲ್ಲಿಯೂ ಇದ್ದೇನೆ, ಆದರೆ ನಾನು ಯಾವುದಲ್ಲಿಯೂ ಇಲ್ಲ. ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದೂ ನನ್ನಲ್ಲಿಲ್ಲ. ಯಾವುದನ್ನು ನಾನು ಅಂಟಿಸಿಕೊಳ್ಳುವುದಿಲ್ಲ. ನಾನು ಎಲ್ಲದಲ್ಲಿಯೂ ಇರ್ತೇನೆ, ಆದರೆ ಯಾವುದರ ಅಧೀನವಾಗಿಯೂ ಇರೋದಿಲ್ಲ. ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದನ್ನು ನಾನು ಅಂಟಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಎಲ್ಲ ಇದೆ, ಆದರೆ ಯಾವುದೂ ಇಲ್ಲ. ಎಲ್ಲದಲ್ಲಿಯೂ ಇದ್ದೇನೆ, ಆದರೆ ಯಾವುದಲ್ಲೂ ಇಲ್ಲ. ಪಶ್ಯಮೇ ಯೋಗಮೈಶ್ವರಂ, ಇದು ನನ್ನ ಈಶ್ವರೀಯ ಸಾಮರ್ಥ್ಯ ಅಂತ. ಯಾವುದು? ಎಲ್ಲದಲ್ಲಿಯೂ ಇದ್ದು ಇರದೇ ಇರುವುದು. ಈಗ ಜ್ಞಾನಿಗಳು ಇದ್ದು ಇರದಂತೆ ಇರಬೇಕು, ಸಂಸಾರದಲ್ಲಿ ಇದ್ದು ಇರದಂತೆ ಇರಬೇಕು. ಅಂದ್ರೇನು? ಸಂಸಾರದಲ್ಲಿ ಇರ್ತಾರೆ ಅವರು, ಇದ್ದರೂ ಅವರು ಸಂಸಾರದಲ್ಲಿ ಇದ್ದರೂ ಏನು ಇಲ್ಲ, ಸಂಸಾರ ಇಲ್ಲವೇ ಇಲ್ಲ ಅವರು. ಯಾಕೆ? ಹಚ್ಚಿಕೊಳ್ಳಿಲ್ಲ. ಅದರಿಂದ ಇರುವುದು ಅಂದರೆ ಅಂಟಿಸಿಕೊಳ್ಳುವುದು. ಆದರೆ ಇಲ್ಲ ಅಂದರೆ ಇದ್ದೂ ಕೂಡ ಅದನ್ನು ಅಂಟಿಸಿಕೊಳ್ಳಿಲ್ಲ. ತಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಅಜುಹಾವ. ಶುಕಾಚಾರ್ಯರು ವಿರಕ್ತರಾಗಿ ಆಶ್ರಮದಿಂದ ಹೊರಡುವಾಗ ಅನುಪೇತಂ
ಅವರು ಶರೀರರಹಿತರಾಗಿ ಹೋದರು ಅಂತ ಶರೀರರಹಿತರಾಗಿ ಹೋಗುದು ಹೇಗೆ? ಶರೀರರಹಿತರು ಅಂದರೆ ಶರೀರದ ಗೋಜೆ ಇಲ್ಲದೆ ಹೋದರು ಅಂತ. ಶರೀರ ಇದೆ ಅನ್ನುವ ಎಚ್ಚರವೇ ಇಲ್ಲದೆ, ಶರೀರದ ಅನುಪೇತಂ ಅಂದರೆ ವಿರಕ್ತತ್ವಾತ್ ಶರೀರಾದಿಭಿ ಅನುಪೇತಂ ಅಂತ. ಅವ್ರಿಗೆ ಶರೀರ ಇದ್ದರೂ ಕೂಡ ಶರೀರದ ಮೇಲೆ ಮಮತಾ ಕಳ್ಕೊಂಡು ಬಿಟ್ಟಿದ್ರು ಅವರು. ಅದರಿಂದ ಇದ್ದರೂ ಶರೀರ ಇರದ ಹಾಗೆ. ಯಾವುದು ಇದೆ ಅನ್ನುವ ಮಮತೆ ಇಲ್ಲವೋ ಅದು ಇಲ್ಲ. ಒಬ್ಬ ಮನುಷ್ಯ ಇದು ನನ್ನದು 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 ಅಂತ ತಿಳ್ಕೊಂಡಾಗ ಅವನಿಗೆ ಇದೆ, ಇದು ನನ್ನದಲ್ಲ ಅಂತ ತಿಳ್ಕೊಂಡ್ರೆ ಅವನ ಹತ್ರ ಇದ್ದು ಅವನಲ್ಲಿ ಅದು ಇಲ್ಲ. ಎಲ್ಲ ಅಸ್ತಿತ್ವ, ಇರುವಿಕೆ ಇಲ್ಲದಿರುವಿಕೆ ಎನ್ನುವುದು ಮೂಲಭೂತವಾಗಿ ದೈಹಿಕ ಅಲ್ಲ, ಮಾನಸಿಕ. ಇದು ಭಗವಂತನಿಗೆ ಯಾವುದರ ಮಾನಸಿಕವಾದ ಲೇಪವೂ ಇಲ್ಲ. ಅದರಿಂದ ಎಲ್ಲವೂ ಅವನನ್ನು ಆಶ್ರಯಿಸಿದೆ, ಆದರೆ ಯಾವುದೂ ಅವನಲ್ಲಿಲ್ಲ. ಎಲ್ಲ ಕಡೆಯೂ ಅವನಿದ್ದಾನೆ, ಆದರೆ ಎಲ್ಲಿಯೂ ಯಾವುದನ್ನು ಅವನು ಅವಲಂಬಿಸಿಕೊಂಡಿಲ್ಲ. ಅದರಿಂದ ಎಲ್ಲಿಯೂ ಇಲ್ಲ. ಹೀಗೆ ಪಶ್ಯಮೇ ಯೋಗಂ ಐಶ್ವರಂ, ಈಶ್ವರ ಸಂಬಂಧಿಯಾದ, ಈಶ್ವರ ಅನ್ನುವ ಶಬ್ದಕ್ಕೆ ಅರ್ಥ ಸರ್ವಸಮರ್ಥ ಅಂತ. ಈಶ ಅಂದರೆ ಸಮರ್ಥ ಸಂಸ್ಕೃತದಲ್ಲಿ, ಈಶ ಅಂದರೆ ಸಮರ್ಥ, ಒಡೆಯ. ಈಶ್ವರ ಅಂದರೆ ಸಮರ್ಥರಲ್ಲಿ ಶ್ರೇಷ್ಠ, ಸರ್ವಶ್ರೇಷ್ಠ ಅಂದರೆ ಸಮರ್ಥ ಅಂದರೆ ಸರ್ವಸಮರ್ಥ, ಆಮ್ನಿಪೊಟೆಂಟ್, ಆಲ್ ಪವರ್ಫುಲ್. ಸರ್ವಸಮರ್ಥನಾದ ನನ್ನ ಈ ವಿಚಿತ್ರ ಶಕ್ತಿಯನ್ನು ನೋಡು. ನಾನು ಎಲ್ಲ ಕಡೆ ಇದ್ದೇನೆ, ಆದರೆ ಎಲ್ಲೂ ಇಲ್ಲ. ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದೂ ಇಲ್ಲ. ಭೂತಭೃತ್ ನಚ ಭೂತಸ್ಥಃ, ಮಮಾತ್ಮ ಭೂತಭಾವನಃ. ಅದನ್ನು ಹೇಳ್ತಾನೆ. ಭೂತಭೃತ್ ನಚ, ಭೂತಭೃತ್ ನಚ ಭೂತಸ್ಥಃ ನಚ ಭೂತಸ್ಥಃ, ಭೂತಭೃನ್ ನಚ ಭೂತಸ್ಥಃ. ಈ ಮಧ್ಯದಲ್ಲಿ ನಚ ಅಂತಿದೆ. ಈ ನಚ ಅನ್ನೋದನ್ನು ಸಂಸ್ಕೃತದಲ್ಲಿ ಹೊಸ್ತಿಲಲ್ಲಿ ಇಟ್ಟ ದೀಪ ಅಂತ ಹೇಳ್ತಾರೆ. ಅದೊಂದು ನ್ಯಾಯ, ದೇಹಲಿ ದೀಪ ನ್ಯಾಯ ಅಂತ. ಹೊಸ್ತಿಲಲ್ಲಿ ದೀಪ ಇಟ್ಟರೆ ಅದು ಆಚೆಗೂ ಬೆಳಕು ಕೊಡುತ್ತೆ, ಕೋಣೆಯ ಒಳಗೂ ಬೆಳಕು ಕೊಡುತ್ತೆ, ಕೋಣೆಯ ಹೊರಗೂ ಬೆಳಕು ಕೊಡುತ್ತೆ, ಕೋಣೆಯ ಒಳಗೂ ಬೆಳಕು ಕೊಡುತ್ತೆ. ಹಾಗಾಗಿ ಮಧ್ಯ ದಂಡೆಯ ಮೇಲೆ ಇಟ್ಟ ದೀಪ ಅಂದರೂ ಅದೇ. ದಂಡೆಯ ಮೇಲೆ ದೀಪ ಇಟ್ಬಿಟ್ರೆ ದಂಡೆಯ ಆಚೆ, ಪಾಗಾರದ ಆಚೆ ಇದ್ದವರಿಗೂ ಬೆಳಕು, ಪಾಗಾರದಿಂದ ಹೊರಗಿರೋವರೆಗೂ ಬೆಳಕು. ಈ ನಚ ಅನ್ನೋದನ್ನು ಹಾಗೆ ಹೊಸ್ತಿಲಲ್ಲಿ ದೀಪ ಇಟ್ಟ ಹಾಗೆ ಇಟ್ಟಿದ್ದಾನೆ. ವೇದವ್ಯಾಸರ ಪ್ರಯೋಗ, ಕೃಷ್ಣ ಅರ್ಜುನಿಗೆ ಹೇಗೆ ಹೇಳಿದ್ದಾನೆ ಗೊತ್ತಿಲ್ಲ. ಅವನು ಭೂತಭೃತ್ ನಚ ಭೂತಸ್ಥಃ, ನಾನು ಭೂತಭೃತ್ ಎಲ್ಲ ಜೀವಜಾತವನ್ನು ಧರಿಸಿದ್ದೇನೆ, ಮತ್ತು ನಚ ಇಲ್ಲಪ್ಪ ನಾನೇನು ಧರಿಸಲಿಲ್ಲ. ಭೂತಸ್ಥಃ ಎಲ್ಲ ಜೀವಜಾತಗಳು ನನ್ನಲ್ಲಿವೆ, ನಚ ಭೂತಸ್ಥಃ ಎಲ್ಲ ಜೀವಜಾತಗಳಲ್ಲೂ ನಾನಿದ್ದೇನೆ, ಯಾವುದಲ್ಲೂ ಇಲ್ಲ ನಾನು. ಹಿಂದೆ ಹೇಳಿದ್ದನ್ನು ಮತ್ತೆ ಕ್ರಿಸ್ಪಾಗಿ ಹೇಳಿದೆ. ಭೂತಭೃತ್ ಎಲ್ಲ ಭೂತಗಳನ್ನು ನಾನು ಧರಿಸಿದ್ದೇನೆ, ಅದರ ನಚ ಇಲ್ಲ, ನಾನು ಯಾವುದನ್ನೂ ಧರಿಸಲಿಲ್ಲ. ಭೂತಸ್ಥಃ ಎಲ್ಲ ಜೀವಿತ ಜಾತಲ್ಲೂ ನಾನಿದ್ದೇನೆ, ನಚ ಭೂತಸ್ಥಃ ಯಾವುದಲ್ಲೂ ನಾನಿಲ್ಲ. ಭೂತಭೃತ್ ನಚ ಭೂತಸ್ಥಃ ಎರಡೂ ಹೌದು. ಸರ್ವಾಧಾರ ನಾನು, ಸರ್ವದಲ್ಲಿಯೂ ನಾನಿದ್ದೇನೆ, ಆದರೆ ಇದ್ದು ಇರದಂತೆ ಇದ್ದೇನೆ. ನನಗೂ ಇದ್ದದ್ರಿಂದ ಏನು ಉಪಯೋಗ ಇಲ್ಲ, ನಿಮಗೂ ಇದ್ದದ್ರಿಂದ ಏನು ಉಪಯೋಗ? ಯಾಕೆ ನಾನಿದ್ದೇನೆ ತಿಳ್ಕೊಳ್ಳೇ ಇಲ್ಲ ನೀವು, ಅದು ನಿಮಗೂ ಏನು ಉಪಯೋಗ ಇಲ್ಲ. ಅಂದರೆ ನಾನು ಇದ್ದು ಇರದಂತೆ ಆಯ್ತಲ್ವ. ಭಗವಂತನ ಇರವಿನ ಅರಿವು, ಅವನಿಗೆ ಮೋಹ ಇಲ್ಲ, ನಮಗೆ ಅರಿವಿಲ್ಲ. ಅರಿವಿಲ್ಲದೆ ಇದ್ದದ್ರಿಂದ ಇದ್ದದ್ದು ವ್ಯರ್ಥ. ಹಾಗಾಗಿ ನಾನು ಎಲ್ಲದರೊಳಗೂ ಇದ್ದೇನೆ, ಆದರೆ ಯಾವುದಲ್ಲೂ ಇಲ್ಲ. ಮಮಾತ್ಮ ಭೂತಭಾವನಃ, ಒಳಗೆ ಇರುವುದು ಹೊರಗೆ ಇರುವುದು ಅಂತ ಇಷ್ಟೇ ಅಲ್ಲ ಜ್ಞಾನ. ಇದರ ಮೂಲಭೂತವಾಗಿ ಇನ್ನೊಂದು ಸಂಗತಿ ತಿಳ್ಕೋಬೇಕು ನೀನು. ಏನು? ಮಮ ಆತ್ಮ ಭೂತಭಾವನಃ, ಈ ಎಲ್ಲ ಜೀವಜಾತಗಳನ್ನು ನನ್ನ ಆತ್ಮ, ನನ್ನ ಆತ್ಮ ಅಂದರೆ ಏನು ಅಂತ ಮತ್ತೆ ನೋಡೋಣ. ನನ್ನ ಆತ್ಮ ಇದನ್ನು ಭಾವಿಸಿತು. ಭಾವನಾ ಅಂತಂದರೆ ಸೃಷ್ಟಿ ಸ್ಥಿತಿಶ್ಚ ಸಂಹಾರ ಭಾವನೇತ್ಯಭಿಧೀಯತೆ. ಇದರ ಒಳಗೆ ನಾನು ಇರುವುದು ಅಂದರೆ ಯಾರೋ ಸೃಷ್ಟಿ ಮಾಡಿದ್ದರ ಒಳಗೆ ನಾನು ಹೋಗುತ್ತದ್ದಲ್ಲ, ಇದನ್ನು ಸೃಷ್ಟಿ ಮಾಡಿದ್ದೇ ನಾನು. ಭಾವನ, ಭೂತಗಳನ್ನು ಭಾವನಾ ಅಂದರೆ ಭಾವಯತೀತಿ ಭೂತಭಾವನ. ಭೂತಗಳ ಭಾವನೆ, ಭಾವನೆ ಅಂದರೆ ಒಂದು ಉದ್ಭಾವನೆ, ಅದರ ಉದ್ಭವ, ಸೃಷ್ಟಿ. ಯಾರು ಭೂತ ಭಾವನ ಅಂದರೆ ಜೀವಜಾತಗಳನ್ನೆಲ್ಲ ಸೃಷ್ಟಿ ಮಾಡಿದವ. ಜೀವಜಾತಕ್ಕೂ ಸೃಷ್ಟಿ ಇಲ್ಲ, ಜಡಕ್ಕೂ ಸೃಷ್ಟಿ ಇಲ್ಲ. ಒಂದು ದೃಷ್ಟಿಯಿಂದ ಜಡವೂ ಹುಟ್ಟುವುದಿಲ್ಲ, ಚೇತನವೂ ಹುಟ್ಟುವುದಿಲ್ಲ, ಯಾವುದೂ ಹುಟ್ಟುವುದಿಲ್ಲ.
ಮತ್ತು ಹುಟ್ಟುವುದು ಅಂದರೆ ಏನು? ವಸ್ತುತಃ ಅದಕ್ಕೆ ನಾನು ಹೇಳೋದುಂಟು, ಸಂಸ್ಕೃತದಲ್ಲಿ ಹುಟ್ಟುವುದು ಅನ್ನೋದಕ್ಕೆ ಶಬ್ದವೇ ಇಲ್ಲ. ಹುಟ್ಟುವುದು ಮತ್ತು ಸಾಯುವುದು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಶಬ್ದ ಇಲ್ಲ. ಸಂಸ್ಥೆಯಲ್ಲಿ ಏನು ಹೇಳ್ತಾರೆ? ಜನನ, ಜಾತಕ, ಹುಟ್ಟಿದ ಮಗುವಿಗೆ ಜಾತಕ ಬರೆಸೋದು. ಹುಟ್ಟಿತು, ಮಗು ಹುಟ್ಟಿತು ಅಂದರೆ ಮಗುವಿನ ಜನನ. ಜಾತಃ ಜಾಯತೆ, ಜನಿ, ಇದು ಒಂದೇ ಧಾತು ಇರೋದು, ಹುಟ್ಟಿತು ಅಂತ ಅನ್ನೋ ಅರ್ಥ ಅಲ್ಲಿ ಹೇಳಲಿಕ್ಕಿರೋದು. ಜನನ ಅಂದರೆ ಏನು? ಜನನ ಅಂದರೆ ಹುಟ್ಟುವುದಲ್ಲ. ಜನಿ ಪ್ರಾದುರ್ಭಾವೆ, ಕಾಣಿಸಿಕೊಳ್ಳುವುದು, ಎಪಿಯರೆನ್ಸ್. ಮಗು ಹುಟ್ಟಿತು ಅಂದರೆ ಮುಂಚೆ ಅದು ಕಾಣಿಸಿಕೊಳ್ಳುತ್ತಿರಲಿಲ್ಲ, ಈಗ ಒಂದು ಶರೀರದ ಬಂತು, ಕಾಣಿಸಿಕೊಂಡಿತು ಅಷ್ಟೇ. ಆಮೇಲೆ ನಾಶವಾಯಿತು ಅಂದರೆ ಏನು? ನಶ ದರ್ಶನೆ, ಅದು ಡಿಸಪಿಯರೆನ್ಸು. ಕಾಣಿಸಿಕೊಂಡಿತು. ಹುಟ್ಟುವುದು ಅಂದರೆ ಕಾಣಿಸಿಕೊಳ್ಳುವುದು, ಸಾಯುವುದು ಅಂದರೆ ಕಾಣಿಸಿಕೊಳ್ಳದೇ ಇರುವುದು, ಕಣ್ಮರೆಯಾಗುವುದು. ನಾಶವಾಯಿತು ಅಂದರೆ ಕಣ್ಮರೆಯಾದ ಅಷ್ಟೇ. ಇನ್ನೊಂದು ಮೃತಃ ಅಂತಿದೆ. ಮೃತಃ ಅಂದರೆ ಪ್ರಾಣ ಹೋಗುವುದು, ಸಾಯುವುದಲ್ಲ. ಅದು ಯಾವುದೊಂದು ಇಲ್ಲದೆ ಹೋಗುವುದು, ಇಲ್ಲಿಗೆ ಹೋಗುವುದು, ಪ್ರಾಣ ಹೋಗುವುದು. ಒಳಗೆ ಪ್ರಾಣದೇವರು ಕೂತಿದ್ದರು, ಹೋದರು ಅಷ್ಟೇ. ಆಮೇಲೆ ಇನ್ನೊಂದು ಶಬ್ದ ಇದೆ, ಅವನು ಪಂಚತ್ವಂ ಗತಃ, ಒಂದಿದ್ದ ಐದಾದ ಅಷ್ಟೇ. ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಎಲ್ಲ ಒಟ್ಟಿಗೆ ಸೇರಿ ಒಂದಾಗಿತ್ತು, ಮಣ್ಣು ಮಣ್ಣಿಗೆ ಸೇರಿತು, ಒಂದಿದ್ದದ್ದು ಐದಾಯಿತು. ಸಾಯುವುದು ಅಂದರೆ ಒಂದಿದ್ದದ್ದು ಐದಾಗುವುದು, ಹೆಚ್ಚು ಆಗುವುದು, ಕಮ್ಮಿ ಆಗುವುದಲ್ಲ. ಸಾಯುವುದು ಅಂದರೆ ಒಂದಿದ್ದದ್ದು ಐದಾಗುವುದು. ಹೀಗೆ ಇಲ್ಲವಾಗುವುದು ಅಂತಕ್ಕ ಒಂದು ಸಂಗತಿಯೇ ಇಲ್ಲ. ಯಾವುದೇ ಒಂದು ವಸ್ತು ಇಲ್ಲವಾಗುವುದು ಅಂತಿಲ್ಲ, ಜಡವೂ ಹೋಗುವುದಿಲ್ಲ, ಚೇತನ. ಮತ್ತು ಹಾಗಾದರೆ ಏನು ಅಂದರೆ ಅದೇ ಜಡ ಮತ್ತು ಚೇತನಗಳ ಸ್ವದೇಹ ಯೋಗ ವಿಗಮ ನಾಮಜನ್ಮ ಮೃತಿಪುರ. ದೇಹ ಇಲ್ಲದ ದೇಹ, ಜೀವನಿಗೆ ಇಲ್ಲದ ದೇಹ ಬರುವುದು, ಹುಟ್ಟುವುದು, ಇದ್ದ ದೇಹ ಹೋಗುವುದು, ಸಾಯುವುದು ಅಷ್ಟೇ. ಚೇತನಕ್ಕೂ ಜಡಕ್ಕೂ ಆಗತಕ್ಕಂಥ ಒಂದು ಪರಸ್ಪರ ಸಮಾಗಮ ಉಂಟಲ್ಲ, ಅದೇ ಜನ್ಮ. ಒಂದು ಜಡ ದೇಹ ಬಂತು, ಅದು ಹೋಯಿತು. ದೇಹ ಬರುವುದು, ಅದು ಚೇತನಕ್ಕೆ ಜಡದ ಸಮಾಗಮ. ಜಡದೊಳಗೆ ಚೇತನ ಹೋಗಿ ಕೂಡುವುದು, ಹುಟ್ಟುವುದು. ಜಡದಿಂದ ಚೇತನ ಹೊರಕ್ಕೆ ಬರುವುದು, ಸಾಯುವುದು ಅಷ್ಟೇ. ಹುಟ್ಟುವುದು ಸಾಯುವುದು ಅಂದರೆ ಈ ಜಡವಾದ ದೇಹ ಒಂದು ಬಸ್ಸು, ವೆಹಿಕಲ್ ಇದ್ದ ಹಾಗೆ. ವಾಸ್ತವಿಕವಾಗಿ ದೇಹದೊಳಗೆ ಪ್ರವೇಶಿಸಿತು, ದೇಹದಿಂದ ಹೊರಗೆ ಬಂತು, ಹುಟ್ಟಿತು ಸತ್ತಿತು ಅನ್ನೋದು ಎಷ್ಟು ತಪ್ಪು ಅಂದರೆ, ಇವಾಗ ಒಬ್ಬ ಇಲ್ಲಿಂದ ಮಂಗಳೂರಿಗೆ ಹೊರಟಿದ್ದಾನೆ. ಅವನು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗೋ ಬಸ್ಸಿನ ಒಳಗೆ ಹೋದ, ಬಸ್ಸಿನ ಒಳಗೆ ಹೋಗಿ ಹುಟ್ಟಿದ. ಮಂಗಳೂರಿಗೆ ಹೋಗಿ ಬಸ್ಸಿನಿಂದ ಇಳಿದು ಸತ್ತ. ಯಾಕಂದರೆ ಹೋಗೋದು ಇಳಿಯೋದು, ಹತ್ತುವುದು ಇಳಿಯೋದೇ, ಹುಟ್ಟುವುದು ಸಾವುದಾದರೆ, ಇವು ಮಂಗಳೂರಿನ ಬಸ್ನೊಳಗೆ ಹೋಗಿ ಹುಟ್ಟಿದ. ಆಮೇಲೆ ಮಂಗಳೂರಿನಲ್ಲಿ ಇಳಿದು ಸತ್ತ. ಏನಾಯ್ತು ರೀ, ಆಕ್ಸಿಡೆಂಟ್ ಆಯಿತಾ? ಇಲ್ಲಪ್ಪ, ಬಸ್ಸಿನಿಂದ ಇಳಿದ ಅಷ್ಟೇ, ಅದೇ ಸಾಯೋದು. ಇಷ್ಟೇ. ಬಸ್ ಹತ್ತುವುದು ಇಳಿಯೋದು ಹೇಗೋ ಹಾಗೆ ಇದೊಂದು ವೆಹಿಕಲ್ಲು, ಜಡವಾದ ಒಂದು ವಾಹನವನ್ನು ಹತ್ತಿದ, ಇಳಿದ. ಹಾಗಾಗಿ ಅದನ್ನು ಭಾವನಾ ಅಂತ. ಒಂದು ದೃಷ್ಟಿಯಿಂದ ಹುಟ್ಟುವುದು ಅನ್ನೋದು ಒಂದು ಭಾವನೆ ಅಷ್ಟೇ, ಒಂದು ಭಾವನೆ ಅಷ್ಟೇ, ನಿಜವಾಗಿ ಹುಟ್ಟುವುದು ಅಂತಿಲ್ಲ. ಸಾಯುವುದು ಅನ್ನೋದು ಒಂದು ಭಾವನೆ, ಸತ್ತೆ ಅಂತ ಇವನು ಭಾವಿಸಿದ ಅಷ್ಟೇ, ಸಾಯಲಿಲ್ಲ. ಅದನ್ನ ಹುಟ್ಟು, ಇರವು ಮತ್ತು ಸಾವು, ಇದನ್ನು ಸಂಸ್ಕೃತದಲ್ಲಿ ಭಾವನಾ ಅಂತ ಹೇಳ್ತಾರೆ. ಭಾವನಾ ಅಂದರೆ ಬೇರೆ ಬೇರೆ ರೂಪದಿಂದ, ಭಾವನಾ ಅಂದರೆ ಆಗುವಿಕೆ, ಭಾವನಾ ಅಂದರೆ ಆಗುವುದು, ಭಾವನಾ ಅಂದರೆ ಅಷ್ಟೇ ಬೇರೆ ಬೇರೆ ರೂಪಾಂತರವನ್ನು ಹೊಂದುವಿಕೆ. ಮನುಷ್ಯ ಹೊಂದುವ ರೂಪಾಂತರದಲ್ಲಿ ಒಂದು ಹುಟ್ಟುವುದು, ಒಂದು ಸಾಯುವುದು, ಸಾಯುವುದು ಹುಟ್ಟುವುದು ರೂಪಾಂತರ, ಮೆಟಮಾರ್ಫಾಸಿಸ್ ಅಷ್ಟೇ. ಅದನ್ನು ಭಾವನಾ. ಮತ್ತು ಹುಟ್ಟಿ ಸಾಯೋ ತನಕ ಇರೋದು ಎಲ್ಲಿ? ಆ ದೇಹದೊಳಗೆ, ಅದು ಸ್ಥಿತಿ. ಹಾಗಾದರೆ ಭಾವನಾ ಅಂತಂದರೆ ಒಂದು ಸ್ಥೂಲವಾದ ಶರೀರದೊಳಗೆ ಪ್ರವೇಶಿಸುವುದು ಮತ್ತು ಭಗವಂತ ಅಲ್ಲಿ ಇರಗೊಟ್ಟಷ್ಟು ಕಾಲ ಇರುವುದು ಮತ್ತು ಒಂದು ದಿವಸ ಆ ದೇಹದಿಂದ ಹೊರಕ್ಕೆ ಬರುವುದು. ಇದೇ ಸೃಷ್ಟಿ ಸ್ಥಿತಿ ಸಂಹಾರ, ಇದೇ ಭಾವನಾ. ಭೂತ ಭಾವನಃ, ಈ ಜೀವಜಾತಕ್ಕೆ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವನು ನಾನೇ, ದೇಹದೊಳಗೆ ಕಳಿಸಿದವನೇ ನಾನು. ಯಾಕೆಂದರೆ ಇಷ್ಟೇ ವಿಷಯ ಹೌದು, ಆದರೆ ದೇಹದೊಳಗೆ, ಯಾವುದೋ ಒಂದು ದೇಹದೊಳಗೆ ನಾವು ಪ್ರವೇಶಿಸಿದೆವು, ನಮ್ಮ ಸ್ವಂತ ಇಚ್ಛೆಯಿಂದ ಅಲ್ಲವಲ್ಲ. ನಮಗೆ ದೇಹದೊಳಗೆ ಪ್ರವೇಶ ಮಾಡಬೇಕು ಅಂತ ಇಚ್ಛೆಯೂ ಇರಲಿಲ್ಲ, ಯಾವ ದೇಹದೊಳಗೆ ಪ್ರವೇಶ ಮಾಡಿದೆವು ಅನ್ನೋದು ಗೊತ್ತಿಲ್ಲ, ಹುಟ್ಟಿ ಬಹಳ ದಿವಸ ತನಕ ನಾವು ಹುಟ್ಟಿದೆವು ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಹುಟ್ಟುವುದು, ದೇಹದೊಳಗೆ ಪ್ರವೇಶಿಸುವುದಕ್ಕೆ ನಾವು ಸ್ವತಂತ್ರರಲ್ಲ, ಹೊರಗೆ ಬರುವುದಕ್ಕೂ ಅಲ್ಲ. ಹೊರಗೆ ಬರುವುದಕ್ಕೆ ಸ್ವತಂತ್ರರಾಗಿದ್ದು ಹೊರಗೆ ಹೋಗ್ತಲೇ ಇರಲಿಲ್ಲ, ಇಲ್ಲೇ ಇದ್ದು ಬಿಡ್ತಿದ್ದೆವು. ಇರಲಿ ಒಂದು 100 ವರ್ಷ 200 ವರ್ಷ 300 ವರ್ಷ ಇರೋಣ, ಮತ್ತೆ ನೋಡೋಣ. ಬೇಕಾದರೆ ಹೋಗಬೇಕು ಅಂತ ಕಂಡ್ರೆ ಹೋದ್ರೆ ಅವಸರ ಏನು, ಕೂತೇ ಬಿಡ್ತಿದ್ದೆವು. ಕಡೆ ಅವಸರ ಏನು ಅಂತ ಶತಮಾನೋತ್ಸವ ಆಗಿ 2ನೇ ಶತಮಾನ, ಉಳಿದವರಿಗೆ ಅವಸರ, ಇವನು ಯಾಕೆ ಸಾಯೋಲ್ಲಪ್ಪ ಏನು ಅಂತ, ಅವನಿಗೆ ಅವಸರ ಇಲ್ಲ. ಉಳಿದವರಿಗೆ, ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಇವನಿಗೆ ಅಪ್ಪ ಸಾಯೋದೇ ಇಲ್ವಲ್ಲ ಗ್ರಹಚಾರ, ಇದೇನು ಕಥೆ
ಅವರಿಗೆ ಅವಸರ, ಉಳಿದವರಿಗೆ ಅವಸರ. ಅದಕ್ಕೆ ಸಾಯುವುದು ನಮ್ಮ ಅಧೀನ ಅಲ್ಲ, ಹುಟ್ಟುವುದು ನಮ್ಮ ಅಧೀನ ಅಲ್ಲ, ದೇಹದೊಳಗೆ ಇರುವುದು ನಮ್ಮ ಅಧೀನ ಅಲ್ಲ. ಅಂದ ಸೃಷ್ಟಿ ಸ್ಥಿತಿಶ್ಚ ಸಂಹಾರ. ಈ ಸೃಷ್ಟಿ ಸ್ಥಿತಿ ಸಂಹಾರಗಳು ಇದು ಭಗವಂತನ ಕ್ರಿಯೆ. ಭೂತ ಭಾವನ ಜೀವಜಾತಗಳ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವಮ್ಮ. ಸೃಷ್ಟಿ ಸ್ಥಿತಿ ಸಂಹಾರ ಮಾಡಿದ ಮೇಲೆ ಅದರೊಳಗೆ ಪ್ರವೇಶಿಸಿದ್ದನ್ನು ಮೊದಲು ಯಾಕೆ? ನಿಯಮನ ಮಾಡೋದಕ್ಕೋಸ್ಕರ. ಹಾಗಾಗಿ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ. ಕೆಲವರೊಳಗೆ ಪ್ರವೇಶಿಸಿ ಏನು ಮಾಡಿದ? ಜ್ಞಾನ ಕೊಟ್ಟ. ಕೆಲವರೊಳಗೆ ಪ್ರವೇಶಿಸಿ ಏನು ಕೊಟ್ಟ? ಅಜ್ಞಾನ ಕೊಟ್ಟ. ಅಜ್ಞಾನ ಕೊಟ್ಟವರಿಗೆ ಸಂಸಾರ ಕೊಟ್ಟ. ಜ್ಞಾನ ಕೊಟ್ಟು ಕೂಡ ಬಿಡುಗಡೆ ಕೊಟ್ಟ. ಹಾಗಾದರೆ ಒಳಗಿದ್ದು ಮಾಡುವ ಕೆಲಸಗಳು ಜ್ಞಾನಾಜ್ಞಾನ ಬಂಧ ಮೋಕ್ಷಗಳು. ಒಳಗಿದ್ದು ಏನು ಮಾಡ್ತಾನೆ? ನಿಯಮನ ಮಾಡೋದು. ಏನು ನಿಯಮನ ಎಂದು ಕೆಲವರಿಗೆ ಜ್ಞಾನ, ಕೆಲವರಿಗೆ ಅಜ್ಞಾನ, ಅಜ್ಞಾನದಿಂದ ಬಂಧ, ಅಜ್ಞಾನದಿಂದ ಮೋಕ್ಷ. ಹೀಗಾಗಿ ಮಮಾತ್ಮ ಭೂತಭಾವನಃ ಮತ್ತು ಭೂತಭೃನ್ನಚ ಭೂತಸ್ಥ ಅನ್ನುವ ಪದಗಳಿಂದ ಒಟ್ಟಿಗೆ ಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಏನು ಜನ್ಮಾದ್ಯಸ್ಯ ಯತಃ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಇದು 8 ನನ್ನಿಂದ ಈ ಜಗತ್ತಿಗೆ ಆಗ್ತಾ ಇದೆ. ನನ್ನಿಂದ ಅಂತ ಹೇಳೋದಿಲ್ಲ, ಇದನ್ನು ಕೊಡುವಂತಹದ್ದು ನಾನು ಅಂತ ಕೃಷ್ಣ ಹೇಳೋದಿಲ್ಲ, ನನ್ನ ಆತ್ಮ ಅಂತ ಹೇಳ್ತಾನೆ. ಹಾಗಂದ್ರೆ ಎಂಥದ್ದು? ನಾನು ಮತ್ತು ನನ್ನ ಆತ್ಮ ಅಂದರೆ ಎರಡೆರಡು ಎಂಥದ್ದು? ನಾನು ಅಂದರೆ ಆತ್ಮವೇ ಅಲ್ವ? ನಾನು ಅಂತ ಹೇಳೋದು ಆತ್ಮಕ್ಕಲ್ವ? ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಮೈ ಸೆಲ್ಫ್ ಅಂತ. ಅದು ನಿಜವಾಗಿ ಸಂಸ್ಥೆಯಲ್ಲಿ ಹಾಗೆ ಮೈ ಸೆಲ್ಫ್ ಅಂತ ಹೇಳಿದರೆ ಅದಕ್ಕೆ ಅನುವಾದ ಹಾಗೆ ಮೈ ಸೆಲ್ಫು ಅಹಂ ಅಂತಲೇ, ಮಮಾತ್ಮ ಅಲ್ಲ. ಅದು ಎಲ್ಲೋ ಇಂಗ್ಲೀಷು ಸರಿ ಗೊತ್ತಿಲ್ಲದೆ ಇದ್ದವರು ಮೈ ಸೆಲ್ಫ್ ಮಮ ಆತ್ಮ ಅಂತ. ಅರೆ ಕೃಷ್ಣ ಇಂಗ್ಲೀಷ್ ಗೊತ್ತಿಲ್ಲದೆ ಇದ್ದವರು ಇಂಗ್ಲೀಷ್ ಶಬ್ದವನ್ನು ಸಂಸ್ಥೆಗೆ ಅನುವಾದ ಮಾಡಿದ ಹಾಗೆ ಇದೆ ನೋಡಿ, ಒಳ್ಳೆ ತಮಾಷೆ. ಮೈ ಸೆಲ್ಫ್ ಮಮ ಆತ್ಮ ಅಂದರೆ ಮೈ ಸೆಲ್ಫ್ ಅಲ್ಲ, ಅದು ಮೈ ಸೆಲ್ಫ್ ಅನ್ನೋದಕ್ಕೆ ಮೀ ಅಂತಲೇ ಅರ್ಥ. ಅಹಂ ಮಮಾತ್ಮ ಅಲ್ಲ. ಹಾಗಾದರೆ ಮಮಾತ್ಮ ಅಂದರೆ ಏನು? ಕೃಷ್ಣ ಹೇಳ್ತಾನೆ, ನಾನು ಅಷ್ಟೇ ಅಲ್ಲ, ಮತ್ತೆ ನನ್ನ ಶರೀರ ಆತ್ಮ ಅಂತ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಒಂದೇನು ಹೇಳಿದ? ನಾನು ಅವ್ಯಕ್ತವಾದ ರೂಪದಿಂದ ತುಂಬಿದ್ದೇನೆ ಅಂತ ಹೇಳಿದ್ನಲ್ವಾ, ಅದನ್ನೇ ವಿವರಿಸಿದ್ದು. ನಾನು ಸೃಷ್ಟಿ ಮಾಡುವುದು ಇದನ್ನು, ನಾನು ನನ್ನ ರೂಪ, ಮಮ ಆತ್ಮ, ನನ್ನ ಫಾರ್ಮು ಅದೂ ಕಾಣೋದಿಲ್ಲ ಅಲ್ಲ ನಿಮಗೆ. ನನ್ನ ಆತ್ಮ ಅಲ್ಲ, ನನ್ನ ಶರೀರ. ಅದು ಯಾಕೆ ಶರೀರದಿಂದ ಸೃಷ್ಟಿ ಮಾಡೋದು ಅಂತಂತ ಯಾಕೆ ಹೇಳ್ತಾನೆ ಅಂದರೆ, ನನ್ನ ಶರೀರ ಮತ್ತು ನಾನು ಎರಡು ವಸ್ತು ಇಲ್ಲ, ಇಲ್ಲಿ ಇದೆ. ಇದು ನನ್ನ ಶರೀರ, ಯಾಕೆಂದರೆ ಇದು ನನಗಿಂತ ಬೇರೆ. ಅದರಿಂದ ನನ್ನ ಶರೀರ ಅನ್ನೋದಕ್ಕೆ ಇದು ಕರೆಕ್ಟ್ ಇದೆ. ನನ್ನ ಶರೀರ ನನಗಿಂತ ಬೇರೆ, ಈ ಶರೀರದೊಳಗೆ ನಾನು ಇದ್ದೇನೆ, ಈ ಶರೀರದಿಂದ ನಾನು ಹೊರಗೆ ಹೋಗ್ತೇನೆ. ಹಾಗೆಯೇ ಭಗವಂತನಿಗೆ ಪ್ರವೇಶ ಮಾಡುವ ಒಂದು ಜಡ ಶರೀರ ಉಂಟಾ? ಒಂದು ದಿವಸ ಆ ದೇಹ ಬಿಟ್ಟು ಹೊರಗೆ ಬರ್ತಾನೆ ಅವನು ಕೂಡ. ಹಾಗೆ ಹೇಳಿ ಭಗವಂತನಿಗೂ ನಮ್ಮ ಹಾಗೆ ಹುಟ್ಟು ಸಾವು ಹೇಳಬೇಕಾಗತ್ತೆ. ಮಮಾತ್ಮ ಅಂತ ಹೇಳಿದ ಕೂಡಲೇ ಭಗವಂತನಿಗೆ ನಮ್ಮ ಹಾಗೆ ಒಂದು ಶರೀರ ಇದೆ. ಕೆಲವರು ಹೇಳೋದುಂಟು ಭಗವಂತನಿಗೆ ಶರೀರ ಇದೆ, ಅದು ಜಡವಾದ ಶರೀರ. ಬಹಳ ಜನ ಫಿಲಾಸಫರ್ಸ್ ಹೇಳ್ತಾರೆ. ಆದರೆ ಕೃಷ್ಣ ಬಹಳ ಉಗ್ರವಾಗಿ ಅದನ್ನು ವಿರೋಧ ಮಾಡ್ತಾನೆ ಮುಂದೆ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ, ನನಗೂ ಮನುಷ್ಯರ ಹಾಗೆ ಪಂಚಭೂತಾತ್ಮಕವಾದ ಶರೀರ ಇದೆ ಅಂತ ತಿಳ್ಕೊಂಡವರು ತಿಳಿಗೇಡಿಗಳು ಅಂತ ಹೇಳ್ತಾನೆ. ಹಾಗಾಗಿ ಮಮಾತ್ಮ ಅಂದರೆ ನನ್ನ ಸ್ವರೂಪಭೂತವಾದ ಶರೀರ, ನಾನೇ ಶರೀರ. ಆದರೆ ಅದು ಇದನ್ನು ನನ್ನ ಶರೀರ ಅಂತ ಯಾಕೆ ಅಂತ ಹೇಳ್ತಾನೆ ಅಂದರೆ, ಇದು ನನ್ನ ಸ್ವರೂಪ ಅಂತ ಹೇಳ್ಬೋದಲ್ವ. ನನ್ನ ಸ್ವರೂಪ ಅಂದರೆ ನನ್ನ ಅಂತ ಏನು ಅರ್ಥ ಅಲ್ಲಿ? ನಾನೇ ಸ್ವರೂಪ ಅಲ್ವಾ? ನನ್ನ ಸ್ವರೂಪ ಏನು ಹಾಗಂದರೆ? ಹಾಗಂತ ನನ್ನ ಸ್ವರೂಪ ಅಂತ ಹೇಳಿದ್ರೆ ಯಾರು ತಪ್ಪು ಹೇಳಿದ್ರು ರೀ, ಅವರು ಬಾಯಿ ತಪ್ಪು ಹೇಳಿಬಿಟ್ರು ಅಂತ ಹೇಳೋಲ್ಲ. ಕರೆಕ್ಟ್, ಅದು ನನ್ನ ಸ್ವರೂಪ ಅನ್ನೋದು ಮೈ ಸೆಲ್ಫ್ ಇದ್ದ ಹಾಗೆ. ಸಂಸ್ಕೃತದಲ್ಲಿ ಸ್ವಸ್ಯ ರೂಪಂ ಆತ್ಮನ ಸ್ವರೂಪಂ ಅಂತ ಹೇಳ್ತಾರೆ. ಆತ್ಮಸ್ವರೂಪ ಆತ್ಮಸ್ವರೂಪ ಅಂದರೆ ಆತ್ಮನಃ ಆತ್ಮದ ಸ್ವರೂಪ. ಆತ್ಮದ ಸ್ವರೂಪ ಅಂತ ಷಷ್ಠಿ ವಿಭಕ್ತಿ ಉಂಟಲ್ಲ, ಆ ಷಷ್ಠಿ ವಿಭಕ್ತಿ ಅರ್ಥವೇ ಇಲ್ಲ ನಿಜವಾಗಿ. ಷಷ್ಠಿ ವಿಭಕ್ತಿ ಅರ್ಥ ಅಭೇದ ಅಂತ. ಆತ್ಮದ ಸ್ವರೂಪ ಅಂದರೆ ಆತ್ಮಕ್ಕಿಂತ ಅಭಿನ್ನವಾದ ಸ್ವರೂಪ ಅಂತ. ಇವಾಗ ಮೈಯ ಬಣ್ಣ ಅಂದರೆ ಮೈ ಬೇರೆ ಬಣ್ಣ ಬೇರೆಯಾ? ಬಣ್ಣ ಬೇರೆ ಅದು ತೆಗೆದುಕೊಟ್ರಿ ನನಗೆ. ಮೈಯ ಬಣ್ಣ ಅಂದರೆ ಮೈಯಿಂದ ಅಭಿನ್ನವಾದ ಬಣ್ಣ. ಈ ಷಷ್ಠಿ ವಿಭಕ್ತಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಹೀಗೆ ಅಭಿನ್ನವಾದ ವಸ್ತುವಿಗೆ ಷಷ್ಠಿ ವಿಭಕ್ತಿಯನ್ನು ಬಳಸ್ತೇವೆ. ಆ ಷಷ್ಠಿ ವಿಭಕ್ತಿಗೆ ಅರ್ಥವೇ ಇಲ್ಲ. ಆತ್ಮದ ಸ್ವರೂಪ. ಹಾಗೆ ಭಗವಂತ ನಾವು ಹೇಳುವುದಾದರೆ ಒಂದು ಅರ್ಥ ಇದೆ, ನನ್ನ ದೇಹ ಅನ್ನುವಾಗ ಈ ದೇಹ ಬೇರೆ ನಾನು ಬೇರೆ. ಯಾಕೆಂದರೆ ಈ ದೇಹ ನನಗಿಂತ ಬೇರ್ಪಡ್ಲಿಕ್ಕೆ ಬರುತ್ತೆ. ಈಗ ನನ್ನ ಬೆರಳು ನನ್ನ ಕೈ ಹೇಳ್ಬೋದು, ಯಾಕೆಂದರೆ ಈ ಬೆರಳು ಗಟ್ಟು ಮಾಡಿದ್ರೆ ನಾನು ಸಾಯೋಲ್ಲ. ಕೈ ಗಟ್ಟಾದರೂ ಮುನ್ಸಾಕ ಅದು ಬೇರೆ, ಅದು ಮದ್ದು ಹಚ್ಚಿದ್ರೆ ಗುಣ ಆಗುತ್ತೆ. ಹಾಗೆ
ಭಗವಂತನಿಗೂ ಕೂಡ ಭಿನ್ನವಾದಂಥ ಅವಯವಗಳುಂಟಾ? ಕೈ, ಕಾಲು, ಬೆರಳು ಇಲ್ಲ. ಅದು ಮಮ ಸ್ವರೂಪಭೂತ. ಮಮ ಆತ್ಮ ಅಂದರೆ ನಾನೇ ನನ್ನ ಆತ್ಮ, ನನ್ನ ಶರೀರ ನನ್ನ ಸ್ವರೂಪಭೂತ. ನಾನು ಜ್ಞಾನಾನಂದ ಸ್ವರೂಪ, ಅದು ನನ್ನ ಸ್ವರೂಪವೂ ಜ್ಞಾನಾನಂದ, ನನ್ನ ದೇಹವೂ ಜ್ಞಾನಾನಂದ ರೂಪ. ಆದ್ದರಿಂದ ನಾನು ಸೃಷ್ಟಿ ಮಾಡಿದೆ ಅಂದರು, ನನ್ನ ದೇಹ ಸೃಷ್ಟಿ ಮಾಡಿತು ಅಂದರು ಒಂದೇ. ಯಾಕೆಂದರೆ ಭಗವಂತ ಬೇರೆ ಅಲ್ಲ, ಭಗವಂತನ ದೇಹ ಬೇರೆ ಅಲ್ಲ, ಭಗವಂತನ ಗುಣಕ್ರಿಯೆಗಳು ಬೇರೆ ಅಲ್ಲ, ಅದು ಎಲ್ಲವೂ ಅಖಂಡ. ಸರ್ವಂ ಖಲ್ವಿದಂ ಬ್ರಹ್ಮ. ಈಗ ಅರ್ಥ ಆಯ್ತು ನಮಗೆ. ಅದು ಏನು ಎಲ್ಲ ಬ್ರಹ್ಮ ಅಂದರೆ ಕುರ್ಚಿ, ಮೇಜು, ಗೋಡೆ, ಮಣ್ಣು, ಹಾವು, ಹಲ್ಲಿ ಎಲ್ಲ ದೇವರು ಅಂತ ತಿಳ್ಕೊಂಡಿದ್ದೆವು. ಸರ್ವಂ ಖಲ್ವಿದಂ ಬ್ರಹ್ಮ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಅವನ ಅವಯವಗಳು, ಅವನ ಗುಣಗಳು, ಅವನ ಕ್ರಿಯೆಗಳು, ಅವನ ಅವತಾರ ರೂಪಗಳು ಎಲ್ಲವೂ ಅವನೇ, ಬೇರೆ ಇಲ್ಲ. ಅದರಿಂದ ಈಗ ಭಗವಂತನ ಅವತಾರ ಅಂತ ಹೇಳೋದಿಲ್ಲ ನಾವು, ಭಗವಂತನ ರೂಪ. ಕೃಷ್ಣ ಭಗವಂತನ ಅವತಾರ. ಕೃಷ್ಣ ಬೇರೆ ಭಗವಂತ ಬೇರೆಯಾ? ಅಲ್ಲಿ ಭಗವಂತನ ಹೇಗೆ ಬಂತು? ಅದೇ ಥರ ಮಮಾತ್ಮ ಅಂದರೆ ಇದರಿಂದ ಒಂದು ಹೊಸ ಸಂಗತಿಯನ್ನು ಹೇಳ್ತಾನೆ ಕೃಷ್ಣ. ಮಮಾತ್ಮ ಅಂತ ಹೇಳುವುದು ನಿಜವಾಗಿ ಅವನು ಬೇರೆಯಲ್ಲ, ಅವನ ಸ್ವರೂಪ ಬೇರೆಯಲ್ಲ. ಆದರೂ ನಾವು ವ್ಯವಹಾರದಲ್ಲಿ ನನ್ನ ಆತ್ಮ ಅಂತ ಹೇಳಬಹುದು. ಭಗವಂತನ ಸ್ವರೂಪ, ಭಗವಂತನ ದೇಹ ಹೇಳಬಹುದು. ಯಾಕೆಂದರೆ ಆ ಭಾಷೆಗೆ ಹಾಗೊಂದು ಶಕ್ತಿ ಇದೆ. ಭಾಷೆ ಅಭಿನ್ನವಾದ ವಸ್ತುವನ್ನು ಭಗವಂತನ ರೂಪ, ಭಗವಂತನ ಗುಣ. ಈಗ ಜೀವನ ಜ್ಞಾನಾನಂದ, ಜ್ಞಾನಾನಂದ ಸ್ವರೂಪ ಅಲ್ಲೋ ಜೀವ. ಜ್ಞಾನಾನಂದ ಸ್ವರೂಪನಾದ ಜೀವನ ಜ್ಞಾನಾನಂದ ಅಭಿವ್ಯಕ್ತ ಆಗ್ತದೆ. ಜೀವ ಸ್ವರೂಪ ಆಗಿರತಕ್ಕಂಥದ್ದು ಜೀವನ ಜ್ಞಾನಾನಂದ ಅಂತ ಯಾಕೆ ಹೇಳ್ತೇವೆ? ಅದು ಜೀವನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ ಅಷ್ಟೇ ಅಲ್ವಾ? ಜೀವನ ಅಂದರೆ ಜೀವನಿಗೆ ಸಂಬಂಧಪಟ್ಟದ್ದು ಅಂತ. ಆ ಸಂಬಂಧ ಯಾವುದು? ಅಭೇದ ಸಂಬಂಧ ಅಷ್ಟೇ. ಏನು ತಲೆಕೆಡಿಸಿಕೊಳ್ಳಿಕ್ಕೆ ಏನುಂಟಿಲ್ಲಿ? ಸಂಸ್ಕೃತದಲ್ಲಿ ಏಕಶತಂ ಷಷ್ಟ್ಯರ್ಥ, ಷಷ್ಠಿ ವಿಭಕ್ತಿಗೆ 100 ಅರ್ಥಗಳು ಅಂತ ಹೇಳಿದರು. 100 ಎಲ್ಲಿ ಏನು ಬೇಕಾದ್ರೆ ಅರ್ಥ ಹೇಳ್ಬೋದು. ಅದರಿಂದ ಜೀವನ ಜ್ಞಾನಾನಂದ ಅಂದರೆ ಜೀವ ನ ಅವನ ಅಂದರೆ ಅವನಿಗೆ ಸಂಬಂಧಪಟ್ಟ ಅವನ ಮನೆ, ಅವನಿಗೆ ಸಂಬಂಧಪಟ್ಟ ಮನೆ. ಅಲ್ಲಿ ಸಂಬಂಧ ಏನು? ಸ್ವಂತ ಮನೆ ಆದರೆ ಓನರ್ಶಿಪ್ಪು ಸಂಬಂಧ, ಬಾಡಿಗೆ ಮನೆ ಆದರೆ ಬಾಡಿಗೆ ಸಂಬಂಧ. ಸಂಬಂಧ ಎಂಥದ್ದು ಅನ್ನೋದು ಇಂಡಿವಿಜುವಲ್ ಆಗಿ ಏನು ಬೇಕಾದರೂ ಅರ್ಥ ಮಾಡ್ಬೋದು. ಷಷ್ಠಿ ವಿಭಕ್ತಿಗೆ ಏನು ಬೇಕಾದ್ರೂ ಅರ್ಥ ಮಾಡ. ಅವನ ಮನೆ ಅಂತ ನಾವು ಹಾಗೆ. ಈಗ ಅವನ ದೇಹ ಭಿನ್ನ ದೇಹ ಆದರೆ ಭೇದ, ಭಗವಂತನ ಸ್ವರೂಪಭೂತ ದೇಹ ಆದರೆ ಅವನ ದೇಹ. ಷಷ್ಠಿ ವಿಭಕ್ತಿಗೆ ಅಭೇದ ಅರ್ಥ, ಅವನಿಂದ ಅಭಿನ್ನವಾದ ದೇಹ. ಹಾಗೆ ಮಮಾತ್ಮ ಅಂದರೆ ಇಲ್ಲಿ ನನ್ನ ಅಂದರೆ ನನ್ನ ಅಂದರೆ ನಾನು, ನನಗೆ ಸಂಬಂಧಪಟ್ಟ ದೇಹ. ಸಂಬಂಧ ಏನು? ಅಭೇದ ಸಂಬಂಧ. ಭೇದ ಸಂಬಂಧ ಯಾವುದು ಅಲ್ಲ. ಹೀಗೆ ಮಮಾತ್ಮ ಅಂದರೆ ಭಿನ್ನವಲ್ಲದ ವಸ್ತುವನ್ನು ಕೂಡ ಭಿನ್ನ ವಸ್ತುವಿನಂತೆ ಲೋಕದಲ್ಲಿ ವ್ಯವಹರಿಸುವುದು ಎಲ್ಲ ಭಾಷೆಯಲ್ಲಿ ಸಿದ್ಧವಾದ ಸಂಗತಿ. ನನ್ನ ಸ್ವರೂಪ, ನನ್ನ ಜ್ಞಾನಾನಂದ, ಇಲ್ಲಿ ಭೇದವೇ ಇಲ್ಲ. ಆದರೆ ನನ್ನ ಜ್ಞಾನ ಅಂತೇವೆ, ನಾನೇ ಜ್ಞಾನ ಸ್ವರೂಪ. ಹಾಗಾದರೆ ಭೇದ ಇಲ್ಲದ ಜಾಗದಲ್ಲೂ ಭೇದ ಇರುವಂತೆ ವ್ಯವಹರಿಸುವ ಒಂದು ವ್ಯವಸ್ಥೆ ಭಗವಂತನೇ ಮಾಡಿದ್ದಾನೆ. ಅದಕ್ಕೆ ಶಾಸ್ತ್ರೀಯವಾಗಿ ಅದಕ್ಕೆ ವಿಶೇಷ ಅಂತ ಹೇಳ್ತಾರೆ. ವಿಶೇಷ ಅಂದರೆ ಭೇದ ಇಲ್ಲದಲ್ಲೂ ಭೇದ ಇರುವಂತೆ ವ್ಯವಹಾರ ಮಾಡಲಿಕ್ಕೆ ಬರತಕ್ಕ ಒಂದು ವಿಶಿಷ್ಟ ಶಕ್ತಿ. ಅದು ಸ್ವತಃ ಪ್ರತಿಯೊಂದು ಅಭಿನ್ನವಾದ ವಸ್ತುವಿನಲ್ಲಿ ಇದೆ. ಆದ್ದರಿಂದ ಅದು ಭಗವಂತನ ಸೃಷ್ಟಿಯಲ್ಲೇ, ಅದು ಕೂಡ ಅವನೇ. ಮಮ ಆತ್ಮ ಅಂತ ಹೇಳುವ ಷಷ್ಠಿ ವಿಭಕ್ತಿಯಿಂದ ವ್ಯವಹರಿಸುವಂತಹ ಶಕ್ತಿಯನ್ನು ಸೃಷ್ಟಿ ಮಾಡುವಾಗಲೇ ಭೂತ ಭಾವನಃ, ಪ್ರಪಂಚವನ್ನು ಸೃಷ್ಟಿ ಮಾಡುವಾಗಲೇ ಆ ಶಕ್ತಿಯನ್ನು ಕೊಟ್ಟೆ ನಾನು. ಹೀಗೆ ಮಮಾತ್ಮ ಅಂದರೆ ಭಗವಂತ ಮತ್ತು ಭಗವಂತನ ಶರೀರ ಎರಡೂ ಒಂದೇ ಅಂತ ತೋರಿಸುವುದಕ್ಕೋಸ್ಕರ ನಾನು ಸೃಷ್ಟಿ ಮಾಡೋದು ಹೇಳೋದರ ಬದಲು ನನ್ನ ದೇಹ. ಯಾಕೆ? ಅವನ ದೇಹವೂ ಸರ್ವಗತ, ಅವನಂತೆ ಅವನ ದೇಹ ಅವನ ಸ್ವರೂಪವೇ. ಮಮಾತ್ಮ ಭೂತಭನ್ನ ಚ ಭೂತಸ್ಥಃ ಮಮಾತ್ಮ ಭೂತಭಾವನಃ. ಇಡೀ ಜಗತ್ತಿನಲ್ಲಿರತಕ್ಕಂಥ ಸಮಸ್ತವನ್ನು ಕೂಡ ಸೃಷ್ಟಿ ಮಾಡತಕ್ಕವನು ನಾನು, ಸ್ಥಿತಿ ಮಾಡತಕ್ಕವನು ನಾನು, ಸಂಹಾರ ಮಾಡತಕ್ಕವನು ನಾನು. ಆದರೂ ಕೂಡ ನಾನು ಯಾವುದರಲ್ಲೂ ಇಲ್ಲ, ನಾನು ಏನನ್ನೂ ಮಾಡುವುದಿಲ್ಲ. ಮಮಾತ್ಮ ಭೂತಭಾವನ. ಹೇಗೆ? ಅದು ಯಾವುದರಲ್ಲೂ ಇಲ್ಲ ಅಂದರೆ ಹಾಗೆ. ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯವಧಾರಯ. ಹೇಗೆ ಅಂದರೆ ಅವನೊಂದು ದೃಷ್ಟಾಂತ ಕೊಡ್ತಾನೆ, ನಮಗೆ ಅರ್ಥವಾಗುವಂಥ ಒಂದು ದೃಷ್ಟಾಂತ. ಗಾಳಿ ಸರ್ವತ್ರಗಃ, ಎಲ್ಲ ಕಡೆ ಗಾಳಿ ಇದೆ, ಒಳಗೂ ಹೊರಗೂ. ಹೊರಗಿನಿಂದ ಗಾಳಿ ಇಲ್ಲದೇ ಇದ್ದರೆ ನಮಗೆ ಓಡಾಡುವುದೇ ಸಾಧ್ಯ ಇಲ್ಲ. ಓಡಾಡುವುದು ಅಷ್ಟೇ ಅಲ್ಲ, ಆಕಾಶ ಕಾಯಗಳನ್ನು ಹೊತ್ತುಕೊಂಡಿರುವುದೇ ವಾತಾವರಣ ಅಂತ ಹೇಳ್ತೇವಲ್ಲ. ಈಗ ಭೂಮಿಯನ್ನು
ಸೂರ್ಯಚಂದ್ರಾದಿ ಗ್ರಹಗಳನ್ನು ಇವುಗಳನ್ನು ಒಂದನ್ನು ಸೆಳೆದು ಹಿಡ್ಕೊಂಡದ್ದು, ನಿರಾಲಂಬವಾದ ಆಕಾಶದಲ್ಲಿ ಹಿಡ್ಕೊಂಡವನು ಯಾರು? ಅದು ವಾಯುದೇವರು. ಗಾಳಿ ಅದನ್ನು ಹಿಡ್ಕೊಂಡೆ, ವಾಯುದೇವರು ಹಿಡ್ಕೊಂಡಿದ್ದ ಧಾರಕ ಶಕ್ತಿಯಾಗಿ. ಆಮೇಲೆ ಭಗವಂತ. ಹಾಗೆ ಒಳಗೆ ಪ್ರಾಣದೇವರು ಒಳಗೆ ಇಲ್ಲದೇ ಇದ್ದರೆ ಉಸಿರಾಟವೇ ಸಾಧ್ಯ ಇಲ್ಲ. ಒಳಗೆ ಉಸಿರಾಡಬೇಕು, ಹೊರಗೆ ವಾಯುವಾಗಿ, ಒಳಗೆ ಪ್ರಾಣಶಕ್ತಿಯಾಗಿ, ಹೊರಗೆ ವಾಯುವಾಗಿ, ಒಳಗೂ ಹೊರಗೂ ತುಂಬಿರುವಂಥ ಇನ್ನೊಂದು ವಸ್ತು ವಾಯುದೇವರು. ಅದನ್ನು ದೃಷ್ಟಾಂತವಾಗಿ ಕೊಡ್ತಾರೆ. ವಾಯು ಅಂತಂದರೆ ವಾಯು ದೇವತಾ ಶಕ್ತಿಯೂ ಹೌದು, ನಮ್ಮ ಭೌತಿಕವಾದ ಅನುಭೂತಿಗೆ ಸಿಗುವಂಥ ವಸ್ತುವೂ ಹೌದು. ಆ ವಾಯುದೇವರು ಬಿಡಿ, ಆದರೆ ಗಾಳಿಯನ್ನು ನಮ್ಮ ಅನುಭವಕ್ಕೆ ಬರುವಂಥದ್ದು, ಅದು ಒಳಗೂ ಹೊರಗೂ ಇರುವಂಥದ್ದು. ನಾವೀಗ ಭಗವಂತನನ್ನು ಅದು ಕಾಣುವುದಿಲ್ಲ ಭಗವಂತನ ಹಾಗೆಯೇ, ಆದರೆ ಅದರ ಇರುವನ್ನು ನಾವು ಫೀಲ್ ಮಾಡ್ಕೋಬೇಕು. ಅದೇ ಥರ ಗಾಳಿ ಅಂತ ಅದನ್ನೇ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ನಮಸ್ತೆ ವಾಯೋ. ವಾಯುದೇವರು ನಮಸ್ಕಾರ ಮಾಡುವಾಗ ನಮಗೆ ದೇವರು ಕಾಣೋಲ್ಲಪ್ಪ, ಅನುಭವಕ್ಕೆ ಬರೋಲ್ಲ, ನೀನು ಅನುಭವಕ್ಕೆ ಬರ್ತಿ, ನಿನ್ನ ಮೈ ಸ್ಪರ್ಶದಿಂದ ನಿನ್ನನ್ನು ನಾವು ಅನುಭವಿಸಬಹುದು, ಅನುಭವಕ್ಕೆ ಸಿಗುವ ದೇವರು ನೀನು ಅಂತ ಹೇಳಿದರು ಉಪನಿಷತ್ಕಾರರು ವಾಯುದೇವರಿಗೆ. ನೀನು ಭಗವಂತನಂತೆ ಎಲ್ಲ ಕಡೆ ಇದ್ದಿ, ಒಳಗೂ ಇದ್ದಿ ಹೊರಗೂ ಇದ್ದಿ, ನಮ್ಮನ್ನು ಉಸಿರಾಡಿಸ್ತಿ, ಮತ್ತು ಭಗವಂತನಂತೆ ನೀನು ಕಾಣಿಸಿಕೊಳ್ಳುವುದಿಲ್ಲ, ಆದರೂ ನೀನು ಅನುಭವಕ್ಕೆ ಗೋಚರ ಆಗ್ತಿ. ನೀನು ಪ್ರತ್ಯಕ್ಷ ನಮ್ಮ ಸ್ಪರ್ಶಕ್ಕೆ ಗೋಚರನಾಗಿ ಅನುಭವಕ್ಕೆ ಬರ್ತೀಯಾ. ಅದಕ್ಕೋಸ್ಕರ ನಮ್ಮ ಸ್ಪರ್ಶೇಂದ್ರಿಯಕ್ಕೆ ಗೋಚರವಾಗುವ ಭಗವತ್ ಶಕ್ತಿ ಅದು. ಅದನ್ನೇ ವಾಯು ಸರ್ವತ್ರಗಃ ಮಹಾನ್. ಮಹಾನ್ ಅಂದರೆ ಶಕ್ತಿಯಿಂದಲೂ ಅಭಿವ್ಯಕ್ತಿಯಿಂದಲೂ, ವ್ಯಕ್ತಿಯಿಂದ ಎಲ್ಲ ಕಡೆ ತುಂಬಿರುವವನು ಸರ್ವಗತ, ಅದನ್ನೂ ಮಹಾನ್. ಎಲ್ಲಿ ಹೋದರೂ ಗಾಳಿ ಇದೆ, ಆಮೇಲೆ ಒಳಗೂ ಇದೆ ಹೊರಗೂ ಇದೆ. ಸರ್ವತ್ರಗಃ ಮಹಾನ್ ವಾಯು ಆಕಾಶ ಸ್ಥಿತ ನಿತ್ಯಂ. ಗಾಳಿಯಲ್ಲಿದೆ, ಗಾಳಿಯಲ್ಲಿದೆ, ಗಾಳಿ ಆಕಾಶದಲ್ಲಿದೆ ಅಂತೇವೆ ನಾವು. ಆದರೆ ಆಕಾಶಕ್ಕೆ ಗಾಳಿಯ ಸ್ಪರ್ಶ ಇಲ್ಲ, ಗಾಳಿಗೆ ಆಕಾಶದ ಸ್ಪರ್ಶ ಇಲ್ಲ. ನಿರ್ಲಿಪ್ತತೆ ಅಂದರೆ ಆಕಾಶವನ್ನು ಮುಟ್ಟಿಕೊಂಡುಂಟ ಗಾಳಿ, ಆಕಾಶ ಗಾಳಿಯನ್ನು ಮುಟ್ಟಿಕೊಂಡುಂಟು. ಯಾವುದಕ್ಕೂ ಹಾಗೆ ನೀವು ನನ್ನಲ್ಲಿ ಇದ್ದೀರಿ, ನಾನು ನಿಮ್ಮಲ್ಲಿ, ಒಂದಕ್ಕೊಂದು ಲೇಪವೇ ಇಲ್ಲ. ಗಾಳಿ ಮತ್ತು ಆಕಾಶದ ಸಂಬಂಧ ಹೇಗೆ, ಹಾಗೆ ಇದೆ ಈ ಜೀವೇಶ್ವರದ ಸಂಬಂಧ ಅಂತಂದ್ಬಿಟ್ಟು. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗಃ. ಎಲ್ಲ ಕಡೆ ಇದ್ದಾನೆ, ಮಹತ್ ಪರಿಮಾಣವಾಗಿ ಒಳಗೂ ಹೊರಗೂ ಮಹಾಶಕ್ತಿಶಾಲಿಯಾಗಿ ವಾಯುದೇವ ತುಂಬಿದ್ದಾನೆ. ಆದರೆ ಎಲ್ಲಿ ಅಂಟಿಕೊಂಡಿದ್ದಾನೆ? ಎಲ್ಲಿಯೂ ಸ್ಪರ್ಶ ಇಲ್ಲ. ವಾಯುವಿಗೆ ಆಕಾಶದ ಸ್ಪರ್ಶ ಇಲ್ಲ. ಹಾಗೇ ಎಲ್ಲ ಕಡೆ ನಾನು ತುಂಬಿದ್ದೇನೆ, ಒಳಗೂ ಹೊರಗೂ ಯಾವುದರ ಸ್ಪರ್ಶವೂ ಇಲ್ಲ. ಏವಂ ಸರ್ವಾಣಿ ಭೂತಾನಿ ಮತ್ಸ್ಥಾನಿ. ಹಾಗೆ ಸಮಸ್ತ ಜಗತ್ತು ನನ್ನಲ್ಲಿವೆ, ಆದರೆ ನನಗದ ಲೇಪ ಇಲ್ಲ. ಇದು ನಿಮಗೆ ನನ್ನ ಅನುಸಂಧಾನಕ್ಕೆ ಇರತಕ್ಕಂಥ ಒಂದು ಶ್ರೇಷ್ಠ ಉದಾಹರಣೆ ಅಂತಂದರೆ ಗಾಳಿ. ಈಗ ಇಷ್ಟ ಆದಾಗ ಏನಾಯ್ತು? ಈಗ ಹಾಗಾದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಎಲ್ಲ ಭಗವಂತನ ಕೈಯಲ್ಲಿದೆ. ಅದನ್ನು ಮಾಡತಕ್ಕವ ನಾನು ಮಾಡ್ತೇನೆ ಅಂತ ಹೇಳಿದ್ರೆ, ನೀನು ಭಗವಂತ ಒಬ್ಬನೆಯೋ? ಸೃಷ್ಟಿಗೆ ಉಪಕರಣ ಏನಾದರೂ ಉಂಟೋ? ಅಥವಾ ಭಗವಂತನ ಸೃಷ್ಟಿ ಆಗುವ ಮುಂಚೆ ಏನಿತ್ತು? ಎಷ್ಟೋ ಜನರು ಕೇಳೋದುಂಟು, ಈ ಜೀವಜಾತ ಸೃಷ್ಟಿ ಆಯಿತಲ್ವ, ಯಾರು ಸೃಷ್ಟಿ ಮಾಡಿದ್ದು? ದೇವರು ಸೃಷ್ಟಿ ಮಾಡಿದ. ಯಾಕೆ ಸೃಷ್ಟಿ ಮಾಡಿದ? ಜೀವಗಳನ್ನು ದೇವರು ಯಾಕೆ ಸೃಷ್ಟಿ ಮಾಡಿದ? ನಾವೇನಾದರೂ ಅಪ್ಲಿಕೇಶನ್ ಹಾಕಿದ್ದೇವಾ ನಮ್ಮನ್ನು ಸೃಷ್ಟಿ ಮಾಡು? ಕೇಳಲಿಲ್ಲ. ಮತ್ತು ಸೃಷ್ಟಿ ಯಾಕೆ ಮಾಡಿದ ಅಂತ ಕೆಲವರಿಗೊಂದು ಸಂಶಯ. ಜೀವವನ್ನು ಯಾಕೆ ಸೃಷ್ಟಿ ಮಾಡಿದ? ಆಮೇಲೆ ಯಾವುದರಿಂದ ಸೃಷ್ಟಿ ಮಾಡಿದ? ಮೊದಲು ಏನಿತ್ತು? ಪ್ರಳಯ ಕಾಲದಲ್ಲಿ ಏನಿತ್ತು? ಅಂದರೆ ಏನೂ ಇರಲಿಲ್ಲ ಅಂತ ಹೇಳ್ತಾರಲ್ಲ, ಏನೂ ಇರಲಿಲ್ಲ. ಔಟ್ ಆಫ್ ನಥಿಂಗ್ ಸಮಥಿಂಗ್ ಈಸ್ ಕ್ರಿಯೇಟೆಡ್. ಏನೂ ಇರಲಿಲ್ಲ, ಆ ನಥಿಂಗ್ನೆಸ್ನಿಂದ ಸಮಥಿಂಗ್ ಈಸ್ ಕ್ರಿಯೇಟೆಡ್ ಅಂತ. ಅದನ್ನು ಅಂದರೆ ಏನೂ ಇಲ್ಲದೇ ಇರುವುದರಿಂದ ಏನೋ ಬರುವುದಲ್ಲ, ಮತ್ತು ಏನೋ ಇತ್ತು ಏನೋ ಆಯಿತು ಅಷ್ಟೇ. ಇತ್ತು ಇದ್ದದ್ದೇ ಆಗುವುದು, ಇಲ್ಲದೇ ಇದ್ದದ್ದು ಆಗುವುದಿಲ್ಲ. ಜಡವೂ ಇಲ್ಲದೇ ಇದ್ದದ್ದಲ್ಲ, ಚೇತನವೂ ಇಲ್ಲದೇ ಇದ್ದದ್ದಲ್ಲ. ಅದು ಎಲ್ಲವೂ ಇತ್ತು, ಅದರ ಸೃಷ್ಟಿ ಆಯಿತು. ಈ ಸೃಷ್ಟಿ ಮತ್ತು ಪ್ರಳಯದ ಬಗ್ಗೆ ಭಗವಂತ ಸೃಷ್ಟಿ ಮಾಡುವುದು ಅಂದರೆ ಏನು, ಪ್ರಳಯ ಮಾಡುವುದು ಅಂದರೆ ಏನು, ಅದನ್ನು ಹೇಳ್ತಾನೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ವಿಸೃಜಾಮಿ ಪುನಃ ಪುನಃ. ಕಲ್ಪ ಆದವು ವಿಸೃಜ. ಸರ್ವಭೂತಾನಿ, ಈ ಜೀವಗಳು ಪ್ರಳಯ ಕಾಲದಲ್ಲಿ ಏನಾಗ್ತವೆ? ನಾಶವಾಗಿ ಬಿಡ್ತಾವ. ಪ್ರಳಯ ಕಾಲದಲ್ಲಿ ಎಲ್ಲ ಸತ್ತು ಹೋಗ್ತವೆ.
ಪುನಃ ಸೃಷ್ಟಿಗಾದಲ್ಲಿ ಹುಟ್ಟುತ್ತಾವ? ಹಾಗೆ ಒಂದು ಕ್ರಮ ಇಲ್ಲ. ಜೀವ ಪ್ರಳಯ ಕಾಲದಲ್ಲಿ ಸಾಯೋದು, ಸೃಷ್ಟಿಕಾಲದಲ್ಲಿ ಹುಟ್ಟೋದು ಬಿಡಿ, ಜೀವ ಎಂದೂ ಹುಟ್ಟಲೇ ಇಲ್ಲ. ಜೀವಕ್ಕೆ ಹುಟ್ಟು ಇಲ್ಲ. ಆದ್ದರಿಂದ ಜೀವವನ್ನು ಭಗವಂತ ಯಾಕೆ ಸೃಷ್ಟಿ ಮಾಡಿದ ಅನ್ನೋದು ಕೃಷ್ಣ ಹೇಳ್ತಾನೆ. ಸೃಷ್ಟಿ ಮಾಡಿದ್ರೆ ತಾನೆ, ಯಾಕೆ ಮಾಡಿದೆ ಅಂತ ಕೇಳೋದು ನೀವು? ನಾ ಮಾಡೇ ಇಲ್ಲ. ಮತ್ತು ನಿಮ್ಮ ಪ್ರಾರಬ್ಧ ಕರ್ಮ ಇದ್ರಿ ಅನಾದಿ ಕಾಲದಿಂದ. ನೀವು ಇದ್ರಿ, ನಾನು ಸೃಷ್ಟಿ ಮಾಡಿದ್ದಲ್ಲ. ನೀವು ಇದ್ರಿ, ಇದ್ದೆ ಅನ್ನುವ ಅರಿವು ಇಲ್ಲದೆ ಇದ್ರಿ, ಇದ್ದೆ ಅನ್ನುವ ಅರಿವು ಕೊಡುವುದಕ್ಕೋಸ್ಕರ ದೇಹ ಕೊಟ್ಟೆ ಅಷ್ಟೇ. ಬೀಜ ಸೀಡಾಗಿ ಆ ಸೀಡನ್ನು ಬಿತ್ತಿದೆ, ಅದು ಮರ ಆಯಿತು. ನೀವು ಒಂದು ಮರವಾಗಿ ಬೆಳೀಬೇಕು ಅಂತ ಬಿತ್ತಿದೆ ಅಷ್ಟೇ ಹೊರತು ಇಲ್ಲದೇ ಇದ್ದದ್ದನ್ನು ನಾನು ಯಾವುದನ್ನೂ ಸೃಷ್ಟಿ ಮಾಡಲಿಲ್ಲ. ಇದ್ದದ್ದಕ್ಕೆ ರೂಪ ಕೊಟ್ಟೆ ಅಷ್ಟೇ. ಅದನ್ನು ಹೇಳ್ತಾನೆ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಪಿಕಂ ಕಲ್ಪಕ್ಷಯೇ. ಈ ಕಲ್ಪ ಮುಗಿದಾಗ, ಕಲ್ಪ ಅಂದರೆ ಭಾರಿ ದೊಡ್ಡ ಸಂಖ್ಯೆ. ಅದು ಸಣ್ಣದು ಕಲ್ಪವೂ ಇದೆ. ಈ ಒಂದು ಮನ್ವಂತರ ಮುಗಿದ ಕೂಡಲೇ ಅದು ಕಲ್ಪ ಅಲ್ಲ, ಮನ್ವಂತರ ಮುಗಿದ ಮೇಲೆ ಒಂದು ಸಣ್ಣ ಪ್ರಳಯ ಆಗತ್ತೆ. ಅದು ಸಾಮಾನ್ಯ 30 ಕೋಟಿ ವರ್ಷಗಳಿಗೊಮ್ಮೆ ಈ ಭೂಮಿ ಮೇಲೆ ಒಂದು ಸಣ್ಣ ಪ್ರಮಾಣದ ಪ್ರಳಯ ಆಗತ್ತೆ. ಆವಾಗ ಭೂಮಿ ಪೂರ್ಣ ನಾಶ ಆಗುವುದಿಲ್ಲ, ಆದರೆ ಬಹುವಂಶ ಜನಗಳು ನಾಶ ಆಗ್ತಾರೆ. ಎಲ್ಲೋ ಕೆಲವರು ಉಳಿದ್ಬಿಟ್ಟು ಮತ್ತೆ ಹಿಂದಿನ ಹಾಗೆ ಭೂಮಿಯಲ್ಲಿ ನಾಗರಿಕತೆ ಜೀವನ ಪ್ರಾರಂಭ ಆಗಬೇಕಾಗಿದ್ದರೆ ಮತ್ತೆ ಸುಮಾರು 2000 ವರ್ಷ ಹಿಡಿಯುತ್ತದೆ. ಅಂಥ ಒಂದು ಸಣ್ಣ ಪ್ರಳಯ ಅದು ಬಿಟ್ಟುಬಿಡಿ, ಅದು ಭೂಮಿ ನಾಶವಾಗುವುದಿಲ್ಲ. ಅದನ್ನು ಮನ್ವಂತರ ಪ್ರಳಯ ಅಂತಾರೆ. ಸುಮಾರು 30 ಕೋಟಿ ವರ್ಷಗಳಿಗೊಮ್ಮೆ ಭೂಮಿಯ ಒಂಥರದ ಉಲ್ಲೋಲ ಕಲ್ಲೋಲ ಅಸ್ತವ್ಯಸ್ತತೆಯಾಗಿ ಮತ್ತೆ ಜನಜೀವನ ಪ್ರಾರಂಭವಾಗುತ್ತೆ. ಪ್ರಾಯ ಆವಾಗ ಮನುಷ್ಯ ಇನ್ವೆಂಟ್ ಮಾಡಿರ್ತಕ್ಕಂಥ ಎಲ್ಲ ನಾಗರಿಕತೆಗಳು ನಾಶವಾಗಿ ಮತ್ತೆ ಪುನಃ ಪ್ರಾರಂಭದಿಂದ ಹರಿಹಿ ಓಂ ಶುರು ಮಾಡಬೇಕು. ಎತ್ತಿನ ಗಾಡಿಯಿಂದ ಮತ್ತೆ ಬೈಸಿಕಲ್ನಿಂದ ಸ್ಕೂಟರು, ಆಮೇಲೆ ಕಾರು, ವಿಮಾನ ಎಲ್ಲ ಮತ್ತೆ ಪ್ರಾರಂಭದಿಂದ ಶುರುವಾಗಬೇಕು. ಆಮೇಲೆ ಮತ್ತೆ ಒಂದು 30 ಕೋಟಿ ವರ್ಷ ಪುನಃ ಎಲ್ಲ ನೀರಿನಲ್ಲಿ ಹೋಮ ಆಗುತ್ತೆ, ಪುನಃ ಶುರು ಮಾಡ್ತಾನೆ. ಇದು ಚಕ್ರ. ಆದರೆ ಪೂರ್ತಿ ನಾಶವಾಗುವುದಿಲ್ಲ, ಭೂಮಿ ಪೂರ್ತಿ ನಾಶವಾಗುವುದಿಲ್ಲ. ಅಧಿಕಾರ ಬದಲಾವಣೆ, ಅದು ಮನ್ವಂತರ ಪ್ರಳಯ. ಇಂಥ 14 ಮನ್ವಂತರಗಳು ಸಂದಾಗ ಒಂದು ಚತುರ್ಮುಖನ ಒಂದು ದಿವಸ ಆಗತ್ತೆ. ಅದು ದಿನಕಲ್ಪ ಅಂತ ಹೇಳ್ತಾರೆ. ಇದಕ್ಕೂ ಕಲ್ಪ ಪ್ರಳಯ ಅಂತ ಹೇಳ್ತಾರೆ. ಆದರೆ ಪೂರ್ಣ ಕಲ್ಪ ಅಲ್ಲ, ದಿನಕಲ್ಪ ಪ್ರಳಯ, ದೈನಂದಿನ ಪ್ರಳಯ. ಚತುರ್ಮುಖನ ಒಂದು ದಿನ ಅಂದರೆ 12 ಅವರ್ಸ್. ದಿನ ಅಂದರೆ 24 ಗಂಟೆ ಅಲ್ಲ, ಹಗಲು. ಅದು 432 ಕೋಟಿ ವರ್ಷಗಳು. ಅಂದರೆ 432 ಅಂದರೆ ಅವನ ಒಂದು ಗಂಟೆ ಅಂದರೆ ಎಷ್ಟು? ಅವನ ಒಂದು ಗಂಟೆ ಅಂತಂದರೆ ನಮ್ಮ 36 ಕೋಟಿ ವರ್ಷಗಳು ಮನುಷ್ಯಮಾನದ್ದು. ಸತ್ಯಲೋಕದ ಒಂದು ಗಂಟೆ ಅಂದರೆ 60 ಲಕ್ಷ ವರ್ಷಗಳು. ಅಂದರೆ 1 ಮಿನಿಟು, 1 ಸೆಕೆಂಡ್ ಅಂದರೆ 1 ಲಕ್ಷ ವರ್ಷ. ಹೀಗೆ ಇಟ್ಟುಕೊಂಡ್ರೆ ಒಂದು ದಿನ ಅಂದರೆ 12 ಗಂಟೆ ಅಂದರೆ 432 ಕೋಟಿ ವರ್ಷ ಆಗತ್ತೆ. 1 ಸೆಕೆಂಡ್ ಅಂದರೆ 1 ಲಕ್ಷ ವರ್ಷ. ಈ ಮಾನದಲ್ಲಿ ಸತ್ಯಲೋಕ ಚತುರ್ಮುಖನ ಒಂದು ದಿನ ಅಂದರೆ 12 ಗಂಟೆ ಅಂದರೆ 432 ಕೋಟಿ ವರ್ಷಗಳಾಗ್ತವೆ. 12 ಒಂದು ದಿನ ಅಂದರೆ ಮತ್ತೆ ರಾತ್ರಿಯೇ ಪ್ರಳಯ. ಹಗಲು ಅಂದರೆ ಸ್ಥಿತಿಕಾಲ, ರಾತ್ರಿ ಪ್ರಳಯ ಕಾಲ. ಮತ್ತು ರಾತ್ರಿ 12 ಗಂಟೆ, 432 ಕೋಟಿ ವರ್ಷ ಸೃಷ್ಟಿ. ಅದು ಸೃಷ್ಟಿಯ ಸ್ಥಿತಿ. ಅದಾದಮೇಲೆ ಮತ್ತೆ 432 ಕೋಟಿ ವರ್ಷ ಪ್ರಳಯ ಕಾಲ, ರಾತ್ರಿ. ಮತ್ತೆ 432 ಕೋಟಿ ವರ್ಷ ಹಿಡಿತದೆ ಮತ್ತೊಮ್ಮೆ ಸೃಷ್ಟಿ ಪ್ರಾರಂಭ ಆಗಬೇಕಾಗಿದ್ದರೆ. ಆ 432 ಕೋಟಿಯಲ್ಲಿ ಕೊನೆಯ ಭಾಗ 8ನೇ ಒಂದು ಅಂಶ ಅಂದರೆ 54 ಕೋಟಿ ವರ್ಷ ಕೊನೆಯದ್ದು 8ನೇ ಒಂದು ಅಂಶ. ಇವಾಗ ರಾತ್ರಿಯ ಕೊನೆಯ ಭಾಗ 1.5 ಗಂಟೆ, ಅದು ಬ್ರಾಹ್ಮಿ ಮುಹೂರ್ತ, ಏಳುವ ಕಾಲ, ಅರುಣೋದಯ. ಈಗ 6 ಗಂಟೆಗೆ ಸೂರ್ಯೋದಯ ಆದರೆ ಲೆಕ್ಕ ಪ್ರಕಾರ 4:15 ಗಂಟೆಗೆ ಪ್ರಳಯ ಕಾಲದ ಕೊನೆಯಾಗಿ ಸೃಷ್ಟಿ ಪ್ರಾರಂಭ ಆಗಬೇಕು. 4:15ರಿಂದ 6 ತನಕ ಸೃಷ್ಟಿ, 6 ನಂತರ ಸ್ಥಿತಿ. ಆ ಕೊನೆಯ 1.5 ಗಂಟೆ ಉಂಟಲ್ಲ ರಾತ್ರಿಯ, ಅದು ಚಟುವಟಿಕೆಯ ಕಾಲ, ಹಿಂದಿನವರದ್ದು, ಈಗಲ್ಲ. ಈಗ ಸೂರ್ಯೋದಯ 1.5 ಗಂಟೆಯ ಮೇಲೆ ಎದ್ರು ಇಲ್ಲದೆ ಮತ್ತು ಬಿದ್ದರು. ಅದು ಹಿಂದೆ ಅಂದರೆ ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ ಏಳುವ ಕಾಲ, ಚಟುವಟಿಕೆಯ ಕಾಲ. ಆದರೆ ಸೃಷ್ಟಿಯಲ್ಲಿನೂ ಹಾಗೇ ಇದೆ. ಬ್ರಹ್ಮದೇವರ ಸೃಷ್ಟಿ, ಚತುರ್ಮುಖನ ಸೃಷ್ಟಿಯಲ್ಲಿ ಕೊನೆಯ 54 ಕೋಟಿ ವರ್ಷ. 54 ಕೋಟಿ ವರ್ಷ ಅಂದರೆ ಈ 1.5 ಗಂಟೆ. ಈ 1.5 ಗಂಟೆಯ ಕಾಲ ಸೃಷ್ಟಿ ಆಗತ್ತೆ. ಮತ್ತೆ ಪುನಃ ಸೃಷ್ಟಿಯ ಪ್ರಾರಂಭ ಆಗಿ ಸ್ಥಿತಿ 432 ಕೋಟಿ ಮತ್ತು ಪ್ರಳಯ. ಇದು ದೈನಂದಿನ ಕಲ್ಪ. 432 ಕೋಟಿ ವರ್ಷ ಒಂದು ದಿನ
ಅಲ್ಲ, ಒಂದು ಹಗಲು 432 864 ಕೋಟಿ ವರ್ಷಕ್ಕೆ ಚತುರ್ಮುಖನ ಒಂದು ದಿನ ಆಯಿತು. ಇಡೀ ಕಲ್ಪ ಪ್ರಳಯಲ್ಲಿ ಕಲ್ಪಕ್ಷಯ ಅಂತ ಹೇಳ್ತಾನೆ ಕೃಷ್ಣ. ಕಲ್ಪ ಅಂದರೆ ಚತುರ್ಮುಖನ ಇಡೀ ಆಯುಷ್ಸಿಗೆ ಒಂದು ಕಲ್ಪ ಅಂತ ಹೇಳೋದು. ಆ ಆಯುಸ್ಸು ಮುಗಿದಾಗ ಚತುರ್ಮುಖನೂ ನಾಶ ಆಗ್ತಾನೆ. ಅದು ಮಹಾಪ್ರಳಯ. ಅಲ್ಲಿ ಚತುರ್ಮುಖನೂ ಉಳಿಯೋಲ್ಲ. ಈ ಪ್ರಳಯಗಳಲ್ಲೆಲ್ಲ ಚತುರ್ಮುಖನೇ ಒಂದು ದಿನ ಹೋದ ಆಕಾಶ, ಯಾವ ಲೆಕ್ಕವೂ ಅಲ್ಲ. ಅಲ್ಲಿ ಚತುರ್ಮುಖನಿಗೂ ನಾಶ ಆಗಬೇಕು. ವಾಯುರನಿಲ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ವಾಯು ಅಂದರೂ ಚತುರ್ಮುಖ ಅಂದ್ರೆ ಒಂದೇ. ಪ್ರಾಣತತ್ವಕ್ಕೆ ಸಾವಿಲ್ಲ. ಆದರೂ ಈ ಒಂದು 100 ವರ್ಷ ಆದಮೇಲೆ ಇದಂ ಭಸ್ಮಾಂತಂ ಶರೀರಂ, ವಾಯುದೇವರ ಶರೀರಕ್ಕೂ ಕೂಡ ನಾಶ ಇದೆ, ಅದು ಭಸ್ಮ ಆಗಬೇಕು ಅಂತ ಹೇಳ್ತಾರೆ ಉಪನಿಷತ್ಕಾರರು. ವಾಯುದೇವರು ಅನಿಲರು, ಅಮೃತರು, ಆದರೆ ಅವರ ಶರೀರವೂ ಕೂಡ ಒಂದು ಕಲ್ಪ ಆಯಿತು, 100 ವರ್ಷ ಆದಮೇಲೆ ಭಸ್ಮಾಂತಂ, ಅದು ನೃಸಿಂಹಾಗ್ನಿಯಲ್ಲಿ ಭಸ್ಮವಾಗಿ ನಾಶವಾಗಿ ಅವರಿಗೂ ಚಿನ್ಮಯ ಶರೀರ ಬರಲೇಬೇಕು. ಭೌತಿಕ ಶರೀರದಿಂದ ಯಾರಿಗೂ ಅಮೃತತ್ವ ಇಲ್ಲ. ಹಾಗಾದರೆ ಈಗ ಮಹಾಪ್ರಳಯ ಅಂತಂದರೆ ಬ್ರಹ್ಮದೇವರ 100 ವರ್ಷಗಳ ಆಯುಸ್ಸು ಪೂರ್ತಿಯಾದಾಗ ಅದು ಕಲ್ಪ. ಈಗ ಒಂದು ದಿವಸ ಅಂದರೆ 864 ಕೋಟಿ ವರ್ಷ. ನಿಮಗೆ ಇನ್ನೂ ಸುಲಭ 100 ವರ್ಷ ಅಂತ ಲೆಕ್ಕ ಮಾಡೋದು. 864 ಉಳಿಸು 30 ಅಂದರೆ 1 ತಿಂಗಳಾಯಿತು, ಉಳಿಸು 12 ಅಂದರೆ 1 ವರ್ಷ ಆಯಿತು, ಉಳಿಸು 100 ಅಂದರೆ 100 ವರ್ಷ ಆಯಿತು. ಎಷ್ಟಾಯಿತು? 31,104 ಕೋಟಿ ವರ್ಷ ಆಯಿತು. ಇದು 100 ವರ್ಷ. ಇಷ್ಟು ಆಗುವಾಗ ಇಡೀ ಯೂನಿವರ್ಸು ನಾಶ ಆಗುವ ಮಹಾಪ್ರಳಯ, ಇದೇ ಕಲ್ಪಕ್ಷಯ. ಕೃಷ್ಣ ಹೇಳೋದು ಕಲ್ಪಕ್ಷಯೇ. ಇಡೀ ಚತುರ್ಮುಖನೂ ನಾಶ ಆದಾಗ ಯಾರೂ ಇಲ್ಲ, ನಾನೊಬ್ಬನೇ ಇರೋದು ಅಂತಾನೆ ಅವ ಕೃಷ್ಣ. ಯಾರೂ ಇಲ್ಲ. ಜಗತ್ತಿಗೆ ಪಿತಾಮಹ ಅನ್ನಿಸಿದಂಥ ಬ್ರಹ್ಮ, ಜಗತ್ ಸಂಹಾರ ಶಕ್ತಿಯಾಗಿರತಕ್ಕ ರುದ್ರ, ಬ್ರಹ್ಮರುದ್ರಾದಿಗಳು ಏನೇನೂ ಇಲ್ಲ. ಎಲ್ಲವೂ ಸರ್ವವೂ ನನ್ನ ಸಂಕಲ್ಪ ಮಾತ್ರದಿಂದ ನಾಶವಾಯಿತು. ಅದು ಕಲ್ಪಕ್ಷಯ. ಅವು ಎಲ್ಲಿ ಹೋದ್ರೆ ಎಲ್ಲ ಅಂದರೆ ಪ್ರಕೃತಿಂ ಯಾಂತಿ ಮಾಮಿಕಾಂ. ಎಲ್ಲಿಗೂ ಹೋಗಲಿಲ್ಲ, ಎಲ್ಲ ಇದ್ದಾರೆ. ಪ್ರಳಯ ಯಾರೂ ನಾಶ ಆಗಲಿಲ್ಲ. ಅದು ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ನನ್ನ ಪ್ರಕೃತಿ, ನನ್ನ ಅಧೀನವಾಗಿರತಕ್ಕಂಥ ಸೂಕ್ಷ್ಮ ಪ್ರಕೃತಿ ಇದೆಯಲ್ಲ, ಜಡ ಪ್ರಕೃತಿ, ಸ್ಥೂಲ ಸೂಕ್ಷ್ಮದಲ್ಲಿ ಅಂತರ್ಭಾವವಾಗಿರುತ್ತೆ ಅಷ್ಟೇ. ಅಂದರೆ ನಿಮಗೆ ಒಂದು ಈಗ ವಿವರಣೆ, ಕೃಷ್ಣ ಆಕಾಶ ಮತ್ತು ಗಾಳಿಯ ದೃಷ್ಟಾಂತ ಕೊಟ್ಟ ಹಾಗೆ ಒಂದು ಲೌಕಿಕ ದೃಷ್ಟಾಂತ ಕೊಡುವುದಿದ್ದರೆ, ಈ ಭೂಮಿ ನಾಶ ಆಯಿತು, ಏನಾಯಿತು? ಎಲ್ಲಿ ಹೋಯಿತು? ಎಲ್ಲಿ ಹೋಗಲಿಲ್ಲ, ಉಂಟು. ಏನಾಯಿತು? ಭೂಮಿ ಪುಡಿ ಪುಡಿಯಾಯಿತು, ಸೂಕ್ಷ್ಮವಾಗಿ ವಿಭಜನೆಗೊಂಡಿತು. ಮಣ್ಣಿನ ಕಣವೂ ಪುಡಿಯಾಯಿತು. ಪುಡಿಯಾಗಿ ಒಂದು ಮಣ್ಣಿನ ಕಣವು ಇನ್ನೂ ಪುಡಿಯಾಗಿ ಎಷ್ಟು ಸೂಕ್ಷ್ಮ ವಿಭಜನೆ ಆಗುವ ಅಷ್ಟು ವಿಭಜನೆ ಆಯಿತು. ಪರಮಾಣುವಾಗಿ ಉಳಿಯಿತು. ಏನು ಕಾಣುತ್ತೆ? ಏನಿಲ್ಲ. ಎಲ್ಲ ಪರಮಾಣುವು ವಾತಾವರಣದಲ್ಲಿದೆ, ಆದರೆ ಏನೂ ಕಾಣೋಲ್ಲ. ಅದೇ ಒಟ್ಟಾಯಿತು, 2 ಕಣ ಒಟ್ಟಾಯಿತು, ದ್ವಣುಕಾಯಿತು, ಒಟ್ಟಾಯಿತು, ಅದು 3 ಒಟ್ಟಾಯಿತು, ದ್ವಣುಕಾಯಿತು, ಮತ್ತು ಒಟ್ಟಾಯಿತು, ಭೂಗೋಳ ಆಯಿತು. ಸೃಷ್ಟಿ ಅಂದರೆ ಸೂಕ್ಷ್ಮ ಕಣಗಳು ಒಟ್ಟಿಗೆ ಸೇರಿ ಸ್ಥೂಲವಾಗುವುದು. ಅದು ಬೇರ್ಪಡುವುದೇ ಪ್ರಳಯ. ಅದನ್ನು ಪ್ರಳಯದಲ್ಲಿ ಯಾವುದು ಹೋಗಲಿಲ್ಲ. ಇಡೀ ಭೂಮಿಯೂ ಇತ್ತು, ಆದರೆ ಇಡಿಯಾಗಿರಲಿಲ್ಲ, ಬಿಡಿಯಾಗಿ ಇತ್ತು. ಆಮೇಲೆ ನಾನು ಇಡೀ ಮಾಡಿದೆ, ನೀವೆಲ್ಲ ಮನೆ ಕಟ್ಟಿದ್ರಿ. ಆಮೇಲೆ ಪರಮಾಣು ಆದಾಗ ಮನೆ ಬಿಟ್ಟು ಕಾಲಿಡ್ಲಿಕ್ಕೂ ಜಾಗ ಇಲ್ಲ, ಆದರೆ ಎಲ್ಲವೂ ಉಂಟು, ಯಾವುದೂ ನಾಶ ಆಗಲಿಲ್ಲ. ದ ಎಂಟೈರ್ ಯೂನಿವರ್ಸ್ ಇಸ್ ದ್ಯಾರ್. ಪ್ರಳಯ ಕಾಲದಲ್ಲಿಯೂ ಇಡೀ ವಿಶ್ವ ಇದೆ, ಆದರೆ ವಿಶ್ವಕ್ಕೆ ಫಾರ್ಮ್ ಇಲ್ಲ. ಸ್ಥೂಲವಾದ ಆಕಾರ ನಾಶ ಆಯಿತು. ಸೂಕ್ಷ್ಮ, ಅದನ್ನು ಹೇಳಿದವರು ಇಡೀ ಪ್ರಪಂಚದ ಸೂಕ್ಷ್ಮ ಸ್ಥಿತಿಯನ್ನೇ ಅವನು ಪ್ರಕೃತಿ, ಮೂಲ ಪ್ರಕೃತಿ ಅಂತ ಹೇಳ್ತಾರೆ ನಮ್ಮ ಪ್ರಾಚೀನರು. ಆವಾಗ ಉಳಿಯೋದು ಒಂದು ದೃಷ್ಟಿಯಿಂದ ಆ ಮ್ಯಾಟರು ಸೂಕ್ಷ್ಮವಾಗಿ ಕೇವಲ ಎನರ್ಜಿಯ ಆಕಾರದಲ್ಲಿ ಉಳಿದ ಹಾಗೆ ಉಳಿದು ಬಿಡುತ್ತೆ ಅದು ಅಂತ. ಆ ಎನರ್ಜಿ ಜಡ ಪ್ರಕೃತಿಯಲ್ಲಿ ಸತ್ವ, ರಜಸ್ಸು, ತಮಸ್ಸು, ಇವು 3 ಗುಣಗಳು. ಇವು ಎನರ್ಜಿ. ಗುಣ ಅಂದರೆ ಎನರ್ಜಿ ಅಂದರೆ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ನಾವು ಹೇಳಿದಾಗೆ ಸುಮಾರಾಗಿ ಋಣಶಕ್ತಿ, ಧನಶಕ್ತಿ ಮತ್ತು ಎರಡನ್ನೂ ಬ್ಯಾಲೆನ್ಸಿಂಗ್ ಫೋರ್ಸ್. ಈ ಎನರ್ಜಿಯಾಗಿ ಸೂಕ್ಷ್ಮವಾಗಿ ಸೂಕ್ಷ್ಮ ಸ್ಥಿತಿಯಲ್ಲಿ ಎಲ್ಲವೂ ಇದೆ. ಅದು ವಿಸ್ತಾರಗೊಂಡ್ರೆ ಇಡೀ ಪ್ರಪಂಚ ಆಯಿತು. ಒಂದು ಸೂಕ್ಷ್ಮವಾದ ವಸ್ತು, ಅತ್ಯಂತ ಸೂಕ್ಷ್ಮವಾದ ವಸ್ತು, ಅದರಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ. ಈಗ ಸತ್ವ, ರಜಸ್, ತಮಸ್ಸು, ಇವು ಏನು ವೈಬ್ರೇಷನ್ ಇಲ್ಲದೆ ತ್ರಿಗುಣಗಳು ಸಾಮ್ಯಾವಸ್ಥೆಯನ್ನೇ ಪ್ರಳಯ ಕಾಲ ಅಂದರೆ ಏನಿಲ್ಲ. ಆ ಗುಣಗಳು ಎನರ್ಜಿಯಲ್ಲಿ ವೈಬ್ರೇಷನ್ ಶುರುವಾಯಿತು ಅಂತಂದರೆ ಥ್ರೂ ವೈಬ್ರೇಷನ್ ಸೌಂಡ್ ಈಸ್ ಕ್ರಿಯೇಟೆಡ್, ಥ್ರೂ ಸೌಂಡ್ ಫಾರ್ಮ್ ಈಸ್ ಕ್ರಿಯೇಟೆಡ್, ದ ಎಂಟೈರ್ ಯೂನಿವರ್ಸ್ ಈಸ್ ಕ್ರಿಯೇಟೆಡ್. ನಾದ ವೈಬ್ರೇಷನ್ ಆಯಿತು, ಕಂಪದಿಂದ ನಾದದಿಂದ ರೂಪ, ನಾಮರೂಪಾತ್ಮಕ ಪ್ರಪಂಚ. ಹಾಗಾಗಿ ಕಲ್ಪಕ್ಷಯೇ ಎಲ್ಲವೂ ಪ್ರಕೃತಿಂ ಯಾಂತಿ ಮಾಮಿಕಾಂ. ಪ್ರಕೃತಿಯಲ್ಲಿ, ಸೂಕ್ಷ್ಮ ಪ್ರಕೃತಿಯಲ್ಲಿ ಸೇರಿಕೊಂಡಿದ್ದೇವೆ ಎಲ್ಲ.
ಮತ್ತು ನನ್ನ ಪ್ರಕೃತಿಯ ಒಳಗೆ, ನನ್ನ ಅಧೀನವಾದ ಪ್ರಕೃತಿಯ ಒಳಗೆ, ನನ್ನೊಳಗೆ ಎಲ್ಲ ಜೀವರು ನನ್ನೊಳಗೆ ಇದ್ದಾರೆ, ಎಲ್ಲ ವಿಶ್ವವು ನನ್ನೊಳಗಿದೆ. ತಸ್ಯ ಉದರಸ್ಥ ಜಗತಃ, ಭಗವಂತನ ಹೊಟ್ಟೆ ಒಳಗೆ ಸೇರಿಕೊಳ್ತಾ ಅಷ್ಟೇ. ಆಮೇಲೆ ಹೊಟ್ಟೆಯಿಂದ ಹೊರಗೆ ಬಂತು, ನಾಭಿಯಿಂದ ಬ್ರಹ್ಮಾಂಡ ಕಮಲವಾಗಿ ಹೂವಾಗಿ ಹೊರಳಿತು, ಎಸಳು ಎಸಳು ಲೋಕಲೋಕಗಳಾಗಿ ಹೊರಳಿತು, ಬ್ರಹ್ಮಾಂಡ ಬಂತು ಅಷ್ಟೇ. ಅದರಿಂದ ಪ್ರಳಯ ಕಾಲದಲ್ಲಿ ಏನಾಗುತ್ತೆ? ಏನೂ ಆಗೋದಿಲ್ಲ, ಎಲ್ಲವೂ ಅವ್ಯಕ್ತವಾಗಿ ಅವ್ಯಕ್ತನಾದ ನನ್ನೊಳಗೆ ಸೇರಿಕೊಂಡಿತು. ಆಮೇಲೆ ಪುನಃ ಸ್ಥಾನೆ ಕಲ್ಪಾದೋ ವಿಸೃಜಾಮ್ಯಹಂ, ಆಮೇಲೆ ಪುನಃ ಕಲ್ಪ ಆರಂಭ ಆಗಬೇಕು, ಮತ್ತೊಂದು ಕಲ್ಪ, ಮತ್ತೊಬ್ಬ ಚತುರ್ಮುಖ, ಅದನ್ನು ಸೃಷ್ಟಿ ಮಾಡಬೇಕು. ಎಷ್ಟು ಸಮಯ? ಒಂದು ಸರ್ತಿ ನಾಶ ಆದ ಪ್ರಪಂಚ ಮತ್ತೊಮ್ಮೆ ಸೃಷ್ಟಿಯಾಗಬೇಕಾಗಿದ್ದರೆ ತಗೊಳ್ಳುವ ಸಮಯ ಅದು ರಾತ್ರಿ ಅಷ್ಟೇ ದೊಡ್ಡದು. ಒಂದು ಸರ್ತಿ ಮಹಾಪ್ರಳಯ ಆದರೆ ಎರಡನೇ ಜಗತ್ತು ಫಾರ್ಮ್ ಆಗಬೇಕಾಗಿದ್ದರೆ ತೆಗೆದುಕೊಳ್ಳತಕ್ಕ ಸಮಯ 31,104 ಕೋಟಿ ವರ್ಷ. ವರ್ಲ್ಡ್ ಮತ್ತೊಮ್ಮೆ ಒಮ್ಮೆ ಇಡೀ ಯೂನಿವರ್ಸು ನಾಶ ಆದರೆ ಇಷ್ಟು ಸಮಯ. ಅಲ್ಲಿ ಇಷ್ಟು ಸಮಯ ಯಾಕೆ ತಗೋತಾನೆ ಭಗವಂತ? ಬೇಗ ಮಾಡ್ಬೋದಲ್ಲ, ಅಘಟಿತ ಘಟನಾ ಸಮರ್ಥ, ತಕ್ಷಣ ಮಾಡ್ಬೋದಲ್ಲ ಅಂದರೆ, ಅಯ್ಯೋ ತಕ್ಷಣ ಅಲ್ಲ, ಅವನು ಟೈಮ್ ತಗೊಳ್ಳೇ ಇಲ್ಲ. ಈ 31,104 ಕೋಟಿ ವರ್ಷ ಅಂದರೆ ಚತುರ್ಮುಖನ 100 ವರ್ಷ, ಭಗವಂತನಿಗೆ ಇಟ್ ಈಸ್ ನಾಟ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆಲ್ಸೋ. ಅವನು ಕಾಲಾತೀತ, ಅವನು ಇಟ್ಸ್ ನಾಟ್ ಈವನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಅವನಿಗೆ ಸೃಷ್ಟಿ ಸಂಹಾರಗಳು ನಿರಂತರ ನಡೀತಾ ಇದೆ ಅಂತ ಅವನ ಲೆಕ್ಕ. ನಮಗೆ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಬಂತು, ಏನು ಮಾಡಬೇಕು? ಈಗ ಒಂದು ವಿಷಯ ಅದು ಹೇಗಿರುತ್ತೆ ಅಂದರೆ, ಇವಾಗ ನಾವು ಈ ಸ್ಟೇಜಿನ ಮೇಲೆ ಹತ್ತಿ ಕೂತಿರ್ತೇನೆ, ಕೂತ್ಕೊಳ್ಳಿಕ್ಕೆ 3 ಸ್ಟೆಪ್ಪು, 3 ಸೆಕೆಂಡು. ಅದೇ ಅಲ್ಲಿಂದ ಒಂದು ಇರುವೆ ಮೇಲೆ ಬರಬೇಕಾದ್ರೆ ಅದೇ 3 ವರ್ಷ ಹಿಡಿಬೋದು. ಅಲ್ಲಿಂದ ಹತ್ತಿಕೊಂಡು ಇಲ್ಲಿ ಬರಲಿಕ್ಕೆ, ಅಯ್ಯೋ ಆ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ 3 ವರ್ಷ ಹಿಡೀತು ರೀ ಅಂತ ಇರುವೆ ಬಾಯಿ ಇದ್ದರೆ ಹೇಳ್ತಿತ್ತದು. ಅದರ ತಲೆಯಲ್ಲಿ 3 ವರ್ಷ ಅಂತ, ನನಗೆ 3 ಸೆಕೆಂಡ್ ಅಲ್ವ. ಹಾಗೆ ನಾವು ದೊಡ್ಡವರಾದ ಹಾಗೆ ಸಮಯ ಸಣ್ಣದಾಗಿಬಿಡುತ್ತೆ, ನಾವು ಚಿಕ್ಕವರಾದ ಹಾಗೆ ಸಮಯ ಜಾಸ್ತಿ ಆಗಿಬಿಡುತ್ತೆ. ಚಿಕ್ಕವರು ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲದರಲ್ಲೂ ಚಿಕ್ಕವರೇ. ಸೊ ಅದು ಯಾಕೆ? ಟೈಮ್ ಈಸ್ ರಿಲೇಟಿವ್ ಅಲ್ವಾ? ನಾವೇ ದೊಡ್ಡವರು ಚಿಕ್ಕವರು ಆಗೋದು ಬೇಡ, ಟೈಮ್ ಈಸ್ ರಿಲೇಟಿವ್. ನಮಗೆ ಭಾಳ ಇಷ್ಟವಾದಂಥ ಸಂಗತಿ ನಡೀತಾ ಇದ್ದರೆ 1 ತಾಸು 2 ತಾಸು, ಹೌದಾ 2 ಗಂಟೆ ಆಯಿತಾ? ನಮಗೆ ಏನು ಈಗ ಕೂತದ್ದು ಒಂದು 5 ನಿಮಿಷ ಆಯಿತು ಅಂತ ಹೇಳಿದ್ರು, 2 ಗಂಟೆ ಆಗೋಯ್ತಾ ಅಂತೇವೆ. 2 ಗಂಟೆ ನಮಗೆ 5 ನಿಮಿಷದ ಹಾಗೆ ಕಾಣುತ್ತೆ. ಯಾವುದೋ ಒಂದು ಕಡೆ ಹೋಗಿದ್ದೇವೆ, ಅರ್ಜೆಂಟಾಗಿ ಮನೆಗೆ ಹೋಗಬೇಕು, ಬಸ್ ಕಾಯ್ತಾ ಇದ್ದೇವೆ, 9 ಗಂಟೆಗೆ ಬಸ್ಸು, ನಾವು 8:45 ಅಲ್ಲಿ ಹೋಗಿ ನಿಂತಿದ್ದೇವೆ. ಒಂದೊಂದು ನಿಮಿಷಕ್ಕೂ 15 ಅಲ್ಲ, 1 ನಿಮಿಷಕ್ಕೂ 1 ಗಂಟೆ ಆದಾಗ ಇನ್ನೂ ಬಸ್ ಬರಲಿಲ್ವಾ? 1 ಗಂಟೆ ಎಷ್ಟು ಹೊತ್ತು ಅವನಿಗೆ 15 ನಿಮಿಷ 15 ಗಂಟೆ ಹೇಗೆ ಕಾಣುತ್ತೆ? ಸೊ ಟೈಮ್ ಅನ್ನೋದು ದೀರ್ಘವಾಗಿ ಹ್ರಸ್ವವಾಗಿ ಕಾಣುವುದು ನಮ್ಮ ಮೆಂಟಲ್ ಕಂಡೀಷನ್ನಿಂದ. ಅದು ನಾವು ಗೋಪಿಕಾಸ್ತ್ರೀಯರು ಹೇಳ್ತಾರೆ, ನೀನು ಇದ್ದರೆ ಕೃಷ್ಣ ಹೊದ್ದೇ ಗೊತ್ತಾಗೋದಿಲ್ಲ, ನೀನು ಇಳಿದಿದ್ರೆ ತ್ರುಟಿರಿ ಯುಗಾಯತೆ ತ್ವಾಮ ಪಶ್ಯಿತಂ, ನೀನು ಎಲ್ಲೋ ನಮ್ಮನ್ನು ಬಿಟ್ಟು ದೂರ ಹೋದಿದ್ರೆ ಒಂದೊಂದು ಕ್ಷಣವೂ ಒಂದು ಯುಗದ ಹಾಗೆ ಕಾಣುತ್ತಪ್ಪ ಅಂತಾರೆ. ಹಾಗಾಗಿ ಟೈಮ್ ಅನ್ನೋದು ನಮ್ಮ ಮನಸ್ಸಿನ ಅನುಸಂಧಾನಕ್ಕೆ ಅನುಗುಣವಾಗಿ ಅದರ ಫೀಲಿಂಗು. ಕ್ಷಣಾರ್ಧದಲ್ಲಿ ಬಂದುಬಿಟ್ಟೆ ಅಂತ ಹೇಳ್ತೇವೆ. ಕ್ಷಣಾರ್ಧದಿಂದ ಅಷ್ಟು ಆತುರ. ನಮ್ಮ ಈ ಭಾಗವತದಲ್ಲಿ ಒಂದು ಮಾತಿದೆ, ಏನು ಅಂದರೆ, ಕೃಷ್ಣನ ಹೇಳಿ ಕಳಿಸಿದ ಅವತಾರ ಸಮಾಪ್ತಿ ಮಾಡುವಾಗ ಬರಬೇಕು ಅಂತ, ಅರ್ಜುನನ್ನು ಕಳಿಸಿಕೊಡಿ ತಕ್ಷಣ ಬರಲಿ ಅಂತ. ಅರ್ಜುನ ಅಲ್ಲಿಗೆ ಹೋಗಿ 7 ತಿಂಗಳು ಕಳೆಯಿತು. 6-7 ತಿಂಗಳು ಕಳೆದರೂ ಕೂಡ ಬರಲಿಲ್ಲ. ಬಹಳ ಗಾಬರಿ ಆಗಿಬಿಟ್ಟ ಧರ್ಮರಾಜ ಅಂತ ಭಾಗವತಲ್ಲಿ ಬರುತ್ತೆ. ಆದರೆ ಅವನು 1 ವಾರದಲ್ಲಿ ಒಳಗೆ ವಾಪಸ್ ಬಂದಿದ್ದಾನೆ. ಮಹಾಭಾರತದ ಪ್ರಕಾರ ಅಲ್ಲಿ ಹೋಗುವಾಗ ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಆಗಿದೆ. ಅಲ್ಲಿ ಅಳಿದು ಉಳಿದಿರತಕ್ಕಂಥ ಯಾದವರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟ ಅವನು ಸಮುದ್ರ. 1 ವಾರದಲ್ಲಿ ಕೃಷ್ಣ ದೇಹತ್ಯಾಗ ಮಾಡದೆ 7ನೇ ದಿವಸ ದ್ವಾರಕೆಯನ್ನು ಸಮುದ್ರ ಕಬಳಿಸಿತು. ಸೊ ಅಲ್ಲಿ 6 ತಿಂಗಳು ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ, 7ನೇ ದಿವಸ ದ್ವಾರಕ್ಕೆ ಮುಳುಗಿ ಹೋಗಿದೆ. ಅದನ್ನು ಉಲ್ಲೇಖ ಮಾಡಿದ್ದಾರೆ ಭಾಗವತ. ಹಾಗಾದರೆ 5-6 ತಿಂಗಳು ಕಳೀತು ಅಂದ. ಅಹಸ್ಯ ಮಾಸ ಶಬ್ದೋಕ್ತಂ ಯತ್ರ ಚಿಂತಾಯುತಂ ವ್ರಜೇತ್. ಇದಕ್ಕೆ ಆಚಾರ್ಯರು ಮಾತ್ರ ಅರ್ಥ ಬರ್ದು, ಇನ್ಯಾರು ವ್ಯಾಖ್ಯಾನ ಬರೆದಿಲ್ಲ. ಆಚಾರ್ಯ ಹೇಳ್ತಾರೆ 6 ತಿಂಗಳು ಕಳೀತು ಅಂದರೆ 6 ತಿಂಗಳು ಕಳೀಲಿಲ್ಲ, ಕಳೆದ 6 ದಿವಸ. ಧರ್ಮರಾಜನಿಗೆ 6 ತಿಂಗಳು ಹಾಗೆ ಕಂಡಿತು ಅಂತ. ಯಾಕೆಂದರೆ ನಮಗೆ ಒಂದೊಂದು ದಿನವೂ ದುಃಖದಲ್ಲಿದ್ದಾಗ 1 ತಿಂಗಳು ಹಾಗೆ ಕಾಣುತ್ತೆ, ಆನಂದದಲ್ಲಿದ್ದಾಗ 1 ತಿಂಗಳು 1 ದಿನದ ಹಾಗೆ ಕಾಣುತ್ತೆ. ಈ ಸಮಯದ ಲೆಂಗ್ತನ್ನು ಅವನ ದುಃಖದ ಪ್ರಮಾಣದಿಂದ ಅಳೆದು 6 ತಿಂಗಳು ಅಂತ ಭಾಗವತಲ್ಲಿ ಹೇಳಿದರು. ಹೊರತು 6 ತಿಂಗಳಲ್ಲ, 6 ದಿವಸ ಅಂತ ಹೇಳಿದರು. ಇದು ಈ ತಮಿಳಿನಲ್ಲಿ ಒಂದು ಗಾದೆ ಇದೆ, ಏನು ಅಂದರೆ,
ನನ್ನ ಮಗಳು ಎಲ್ಲೋ ಪಾಪ 3-4 ದಿವಸಕ್ಕೊಮ್ಮೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು. ತಾಯಿ ಹೇಳೋದು, ನನ್ನ ಸೊಸೆ ಹಾಗಲ್ರಿ, ಪ್ರತಿ ವಾರ ಅಭ್ಯಂಗ ಆಗಬೇಕು ಅವಳಿಗೆ. ಏನು ರೀ ಇದು? ಅವಳು ವಾರಕ್ಕೊಮ್ಮೆ ಮಾಡೋದು, ಇವಳು 4 ದಿವಸಕ್ಕೊಮ್ಮೆ. ಆದರೆ ಇವಳಿಗೆ 4 ದಿವಸವೇ ಎಲ್ಲೋ 4 ದಿವಸಕ್ಕೊಮ್ಮೆ ಅಭ್ಯಂಗ ಮಾಡ್ತಾಳೆ. ನನ್ನ ಸೊಸೆ ಒಬ್ಬಳು ಬಂದಿದ್ದಾಳೆ, ಅವಳಿಗೆ ಪ್ರತಿ ವಾರ ಅಭ್ಯಂಗ ಆಗಬೇಕು. ಅಂದರೆ ಪ್ರತಿ ವಾರ ಪ್ರತಿದಿನ ಮಾಡಿದ ಹಾಗೆ ಕಾಣ್ತಾ ಇದೆ ಅವಳಿಗೆ. ಮಗಳು 4 ದಿವಸಕ್ಕೂ ಮಾಡಿ 4 ಯುಗಕ್ಕೊಮ್ಮೆ ಮಾಡಿದ ಹಾಗೆ ಕಾಣ್ತಾ ಇದೆ. ಎಲ್ಲ ಇದೆ, ಮೆಡಿಕಲ್ ಸೈನ್ಸ್ನಲ್ಲಿದೆ ನೋಡಿ. ನೆಗಡಿ ಆದರೆ ಮದ್ದು ತಗೊಳ್ಳಿ, ಯಾಕೆಂದರೆ ನೀವು ಮದ್ದು ತಗೊಂಡ್ರೆ ಒಂದೇ ವಾರದಲ್ಲಿ ಗುಣ ಆಗುತ್ತೆ, ತಗೊಳ್ಳದೇ ಇದ್ದರೆ 7 ದಿವಸ ಬೇಕಾಗುತ್ತೆ ಗುಣ ಆಗಲಿಕ್ಕೆ. ಅಷ್ಟೇ ಹೌದು, ಒಂದೇ ಹೇಳೋದಲ್ಲಿ ಒಂದೇ ವಾರದಲ್ಲಿ ಗುಣ ಆಗ್ಬಿಡುತ್ತೆ ಅಂತ. ಇಲ್ಲದಿದ್ದರೆ 7 ದಿವಸ ಬೇಕಾಗತ್ತೆ. ಹೇಳುವ ಸ್ವಲ್ಪ 7 ದಿವಸ ಅಂತ ಕೈ ಬಾಯಿ ಎಲ್ಲ ಅಗಲ ಮಾಡಿಬಿಟ್ರೆ ಪ್ರಚಂಡ 7 ಯುಗ ಬೇಕು ಅನ್ನೋ ಹಾಗೆ. ಅಷ್ಟೇ, ಮತ್ತೆ ತಗೊಳಿದ್ರೆ 7 ದಿವಸದಲ್ಲಿ ಗುಣ ಆಗುತ್ತೆ, ಮತ್ತೆ ತಗೊಂಡು ಒಂದೇ ವಾರದಲ್ಲಿ ಗುಣ ಆಗುತ್ತೆ ಅಷ್ಟೇ. ನೆಗಡಿ ಮತ್ತೆ ತಗೊಂಡ್ರೂ ಗುಣ ಆಗಲಿಕ್ಕೆ 1 ವಾರ, ತಗೊಳ್ಳದೆ 7 ದಿವಸ ಅಷ್ಟೇ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ ಟೈಮ್ ಈಸ್ ರಿಲೇಟಿವ್. ಹಾಗಾಗಿ ಚತುರ್ಮುಖನ ಅವನು ಶತಾನಂದ ಅಲ್ವಾ, ಆನಂದಮಯವಾದಂಥ ಸ್ಥಿತಿ ಅದು. ಅವನಿಗೆ ಅವನ ಸಮಯ ಅಂದರೆ ಭಗವಂತನಿಗೆ 31,104,000 ಕೋಟಿ ವರ್ಷಗ, ಅಂದರೆ ನಾಟ್ ಈವನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಹಾಗಾಗಿ ಅವನಿಗೆ ಪ್ರತಿಕ್ಷಣ ನಿರಂತರ ಸೃಷ್ಟಿ, ನಮಗೆ ಮಾತ್ರ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಇದೆ ಸೃಷ್ಟಿಗೆ. ಅದನ್ನೇ ಕಲ್ಪಾದವು ವಿಸೃಜಾಮಿ ಅಹಂ ಪುನಃ. ಹೀಗೆ ಪ್ರಕೃತಿಯ ಅಧೀನವಾಗಿರುತ್ತೆ. ಹಾಗಾದರೆ ಕೃಷ್ಣ ಒಂದು ಹೊಸ ಸಂಗತಿಯನ್ನು ಹೇಳಿದ. ಪ್ರತಿಯೊಂದು ವಸ್ತುವು ಇದೆ. ಸೂಕ್ಷ್ಮಾವಸ್ಥೆಯಲ್ಲಿ ಜಡವೂ ಇದೆ, ಸೂಕ್ಷ್ಮ ಸ್ಥಿತಿಯಲ್ಲಿ ಜೀವವೂ ಇದೆ. ಸೂಕ್ಷ್ಮ ಸ್ಥಿತಿಯಲ್ಲಿ ಇರತಕ್ಕ ಜೀವನಿಗೆ, ಸೂಕ್ಷ್ಮ ಸ್ಥಿತಿಯಲ್ಲಿ ಜಡಕ್ಕೆ ಸ್ಥೂಲ ರೂಪವನ್ನು ಕೊಟ್ಟು, ಜೀವಕ್ಕೆ ಸ್ಥೂಲ ಶರೀರವನ್ನು ಕೊಟ್ಟು ಭೂಮಿ ಕಳಿಸುವುದು ಇದೇ ಸೃಷ್ಟಿ ಅಂತಂದರೆ. ಯಾವುದೂ ಇಲ್ಲದೇ ಇದ್ದದ್ದು ಸೃಷ್ಟಿಯಾಗುವುದಿಲ್ಲ. ಇದ್ದದ್ದಕ್ಕೆ ಸ್ಥೂಲ ರೂಪ ಕೊಡ್ತೇನೆ. ಆ ಸ್ಥೂಲ ರೂಪ ನಾಶವಾದಾಗ ಸೂಕ್ಷ್ಮಾವಸ್ಥೆಯಲ್ಲಿ ನನ್ನ ಅಧೀನವಾಗಿ ಪ್ರತಿಯೊಂದು ಜಡ ಚೇತನಾತ್ಮಕ ಪ್ರಪಂಚವು ಪ್ರಳಯದಲ್ಲೂ ನನ್ನ ಅಧೀನವಾಗಿ ನನ್ನೊಳಗೆ ಇದೆ. ನನ್ನ ಅಧೀನವಾದ ಸೂಕ್ಷ್ಮ ಪ್ರಕೃತಿಯ ಮೂಲಕ ಸೃಷ್ಟಿ ಮಾಡುವಾಗ ಆ ಮೂಲ ಪ್ರಕೃತಿಯನ್ನೇ ವಿಕೃತಿಗೊಳಿಸ್ತೇನೆ, ಅದು ವಿಸ್ತಾರಗೊಳ್ಳುತ್ತೆ. ಅದೇ ಸೃಷ್ಟಿ. ಹಾಗಾಗಿ ಪ್ರಕೃತಿ ಅಂದರೆ ಪ್ರಳಯ, ವಿಕೃತಿ ಅಂದರೆ ಸೃಷ್ಟಿ. ಇದನ್ನು ಕಾಳಿದಾಸ ಇದನ್ನೇ ಹೇಳಿದನು. ಮರಣಂ ಪ್ರಕೃತಿ ಶರೀರಿಣಂ ವಿಕೃತಿ ಜೀವನ ಮುಚ್ಯತೆ ಬುಧೈಹಿ. ಅವನು ಹೇಳುತ್ತಾನೆ, ಸಾಯುವುದು ಅಂದರೆ ಪ್ರಕೃತಿ ಸಹಜ ಸ್ಥಿತಿ, ಬದುಕುವುದು ಅಂದರೆ ವಿಕೃತಿ. ಅದು ಮನುಷ್ಯನ ವಿಕೃತ ಸ್ಥಿತಿ ಅಂದರೆ ಬದುಕುವುದು. ವಿಕೃತಿ ಜೀವನಂ, ಮರಣಂ ಪ್ರಕೃತಿ. ಸಾಯೋದು ಅಂದರೆ ಅವನು ಸಹಜ ಸ್ಥಿತಿಗೆ ಮುಟ್ಟುವುದು. ಹಾಗೆ ಪ್ರಳಯ ಅಂದರೆ ಪ್ರಕೃತಿ, ಸೃಷ್ಟಿ ಅಂದರೆ ವಿಕೃತಿ. ಅದಕ್ಕೆ ವಿಕಾರವಾದ ರೂಪ ಬಂತು, ಅದಕ್ಕೆ ಸೃಷ್ಟಿ ಅಂತ ಹೇಳಿದೆವು ನಾವು. ಆ ರೂಪ ಹೋಯಿತು, ಸಹಜ ಸ್ಥಿತಿಯಲ್ಲಿ ನಿಂತಿತು, ಅದು ಸ್ಥಿತಿ ಪ್ರಕೃತಿ. ಹೀಗೆ ಪ್ರಕೃತಿ ಅಂದರೆ ಪ್ರಳಯವೂ ನನ್ನ ಅಧೀನವಾಗಿ, ಎಲ್ಲವೂ ನನ್ನ ಅಧೀನವಾಗಿರುತ್ತೆ. ಆದರೆ ಇಷ್ಟೇ ವ್ಯತ್ಯಾಸ, ಪ್ರಳಯದಲ್ಲಿ ಎಲ್ಲವೂ ಇದೆ, ಸ್ಥೂಲ ರೂಪ ಇಲ್ಲ ಮತ್ತು ಇರವಿನ ಅರಿವು ಇಲ್ಲ. ಸೃಷ್ಟಿಯಲ್ಲಿ ಎಲ್ಲಕ್ಕೂ ಸ್ಥೂಲ ರೂಪ ಕೊಟ್ಟೆ, ಅದಕ್ಕೆ ಇರವಿನ ಅರಿವು ಬಂತು. ಹಾಗಾದರೆ ಪ್ರಳಯದಲ್ಲಿ ನಾಶ ಆದ್ದೇನು? ಇರವಿನ ಅರಿವು. ಸೃಷ್ಟಿಯಲ್ಲಿ ಬಂದದ್ದೇನು? ಇರವಿನ ಅರಿವು. ಇರವು ಆವಾಗಲೂ ಇತ್ತು ಮತ್ತು ಇದೆ. ಇರವು ಇದೆ, ಇರವಿನ ಅರಿವು ಇರಲಿಲ್ಲ. ಹೀಗೆ ಸೃಷ್ಟಿ ಸ್ಥಿತಿಗಳ ಒಂದು ಚಿತ್ರಣವನ್ನು ಕೊಟ್ಟು ಅಂತಹ ಸೃಷ್ಟಿ ಸ್ಥಿತಿಗಳನ್ನು ನಿರಂತರ ಮಾಡ್ತಾ ಇರತಕ್ಕವನು ನಾನು. ಆದರೆ ನಾನೇ ನಾನಾಗಿ ಮಾಡೋಲ್ಲ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಅಂತ ನನ್ನ ಅಧೀನವಾಗಿರತಕ್ಕಂಥ ಪ್ರಕೃತಿಯನ್ನು ಬಳಸಿಕೊಂಡು ಪ್ರಕೃತಿಯ ಮೂಲಕವೇ ನಾನು ಸೃಷ್ಟಿ ಮಾಡ್ತೇನೆ ಹೊರತು ನಾನಾಗಿ ಯಾವುದರ ಅಪೇಕ್ಷೆಯಿಲ್ಲದೆ ನಾನು ಮಾಡಬಲ್ಲೆ. ಆದರೂ ಪ್ರಕೃತಿಂ ಅವಷ್ಟಭ್ಯ, ಪ್ರಕೃತಿಯನ್ನು ಅವಲಂಬನ ಮಾಡಿಕೊಂಡೇ, ಪ್ರಕೃತಿಯ ಅವಲಂಬನದಿಂದಲೇ ನಾನು ಸೃಷ್ಟಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ, ಈಗ ಸುಮ್ಮನೆ ಸಂಜೆ ಹೊತ್ತು ನಾವು ಅಡ್ಡಾಡ್ಬೋದು, ಬರಿಗೆಯಲ್ಲಿ ಅಡ್ಡಾಡ್ಬೋದು. ಅದು ಸುಮ್ಮನೆ ಒಂದು ತಮಾಷೆಗೋಸ್ಕರ ಒಂದು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು, ವಾಕಿಂಗ್ ಸ್ಟಿಕ್ಕು ಎಳ್ಳಿ ಕೂಡದೇ ಇದ್ದವರು ಹಿಡ್ಕೋತಾರೆ, ಆದರೆ ಎಳ್ಳಿ ಕೂಡುವವರು ಕೂಡ ಒಂದು ಚಂದಕ್ಕೆ ಅಂತ ಹಿಡ್ಕೊಳ್ಳೋದಿಲ್ಲ. ಹಾಗೆ ಫ್ಯಾಷನ್ನಿಗೋಸ್ಕರ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡಾಗೆ ಭಗವಂತನಿಗೆ ಪ್ರಕೃತಿಯ ಬಳಕೆ. ಅದು ಇಲ್ಲದೆ ಮಾಡಲಿಕ್ಕೆ ಬರೋಲ್ಲ ಅಂತಲ್ಲ, ಆದರೆ ಅವನ ಒಂದು ನಿಯಮ ಇದೆ, ಆ ನಿಯಮವನ್ನು ಅವನು ಮುರಿಯೋದೇ ಇಲ್ಲ. ಭಗವಂತ, ಅವನ ಹೆಸರು ಸ್ವತಂತ್ರ ಅಂತ ನೋಡಿ. ಸ್ವತಂತ್ರ ಅಂತಂದರೆ ಇಂಡಿಪೆಂಡೆಂಟು ಅಂತ ಅರ್ಥ ಅಲ್ಲ. ಭಗವಂತ ಗಾಡ್ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಅನುವಾದ ಮಾಡುವಾಗ. ಸ್ವತಂತ್ರ ಅಂದರೆ ಇಂಡಿಪೆಂಡೆಂಟ್ ಅಲ್ಲ, ಸ್ವತಂತ್ರ ಅಂದರೆ ಸೆಲ್ಫ್ ಡಿಪೆಂಡೆಂಟ್.
ಭಗವಂತ ತನ್ನ ನಿಯಮಕ್ಕೆ ತಾನು ಅಧೀನವಾಗಿಯೇ ನಡೆಯುತ್ತಾನೆ ಹೊರತು ತನ್ನ ನಿಯಮವನ್ನು ತಾನು ಎಂದೂ ಮುರಿಯೋದಿಲ್ಲ. ಆದ್ದರಿಂದ ಯಾವತ್ತೂ ಅವನು ಪ್ರಕೃತಿಯನ್ನು ಅಲಕ್ಷ್ಯ ಮಾಡಿ ತಾನು ಸೃಷ್ಟಿ ಮಾಡೋದಿಲ್ಲ. ಯಾಕೆಂದರೆ ಅವನ ನಿಯಮ ಏನು ಗೊತ್ತುಂಟ, ಒಂದು ವಸ್ತು ಸೃಷ್ಟಿಯಾಗಬೇಕಾಗಿದ್ದರೆ ಎರಡು ಕಾರಣಗಳು ಬೇಕು. ಅದನ್ನು ಅವನೂ ಮುರಿಯೋದಿಲ್ಲ. ಎರಡು ಕಾರಣಗಳು ನೋಡಿ, ಒಂದು ವಸ್ತು ಸೃಷ್ಟಿಯಾಗಬೇಕಾದ್ರೆ ಒಂದು ಜಡವಾದ ಕಾರಣ ಬೇಕು, ಒಂದು ಚೇತನವಾದ ಕಾರಣ ಬೇಕು. ಒಂದು ವಸ್ತು ಸೃಷ್ಟಿಯಾಗಬೇಕಾದ್ರೆ ಈಗ ಮಡಕೆ ಸೃಷ್ಟಿಯಾಗಬೇಕಾಗಿದ್ದರೆ ಮಣ್ಣು ಬೇಕು, ಅದು ಮಟೀರಿಯಲ್ ಕಾಸ್. ಮತ್ತೊಬ್ಬ ಮಡಕೆ ಮಾಡುವ ಕುಂಬಾರ ಬೇಕು. ಮಣ್ಣಿದ್ದು ಕೂಡಲೇ ಮಡಕೆ ಆಗತ್ತಾ? ಆಗೋಲ್ಲ. ಕುಂಬಾರ ಇದ್ದು ಕೂಡಲೇ ಮಡಕೆ ಆಗತ್ತಾ? ಇಲ್ಲ. ಕುಂಬಾರ ಇರಬೇಕು, ಮಣ್ಣು ಇರಬೇಕು. ಕುಂಬಾರ ಇವನು ಇದ್ದರೆ ಮಣ್ಣು ಇದೆ, ಮಡಕೆ ಆಗತ್ತಾ? ಇಲ್ಲ. ಕುಂಬಾರನಲ್ಲಿ ಮೂರು ಇರಬೇಕು. ಏನು? ಜ್ಞಾನ, ಇಚ್ಛಾ, ಕ್ರಿಯೆ. ಅವನಿಗೆ ಟೆಕ್ನಿಕಲ್ ನೋಹವು ಮಡಕೆ ಮಾಡುವ ಜ್ಞಾನ ಇರಬೇಕು, ಮಡಕೆ ಮಾಡುವ ಇಚ್ಛೆ ಇರಬೇಕು, ಮಡಕೆ ಮಾಡಬೇಕು. ಈಗ ಒಂದು ಜಡ ಮ್ಯಾಟರ್ ಮಟೀರಿಯಲ್ ಕಾಸಿರಬೇಕು, ಅದನ್ನು ಮಾಡತಕ್ಕಂಥ ಒಂದು ಚೇತನ ಕಾರಣ ಇರಬೇಕು. ಆ ಚೇತನದಲ್ಲಿ ಮೂರು ಗುಣಗಳಿರಬೇಕು. ಇದು ಇದ್ದರೆ ಪ್ರಪಂಚ ಸೃಷ್ಟಿಯಾಗುವುದು, ವಸ್ತು ಸೃಷ್ಟಿ. ಭಗವಂತ ಅಲ್ಲೂ ಈ ನಿಯಮವನ್ನು ತಾನು ಮುರಿಯೋದೇ ಇಲ್ಲ. ತಾನು ಸೃಷ್ಟಿ ಮಾಡುವಾಗಲೂ ತಾನು ಕುಂಬಾರನಾಗಿ ಪ್ರಕೃತಿಯನ್ನು ಮಣ್ಣಿನಂತೆ ಜಡ ಕಾರಣವಾಗಿ, ತಾನು ನಿಮಿತ್ತ ಕಾರಣವಾಗಿ, ತಾನು ಜ್ಞಾನೇಚ್ಛಾ ಕ್ರಿಯಾಸ್ವರೂಪನಾಗಿ, ಅದೇ ಮುಕ್ಕಣ್ಣ ಭಗವಂತನಿಗೆ ಮೂರು ಕಣ್ಣುಗಳು ಅಂದರೆ ಜ್ಞಾನ, ಇಚ್ಛಾ, ಕ್ರಿಯೆ. ಅದೇ ಸತ್ವರಜಸ್ತಮೋ ಗುಣಗಳಿಂದ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಜಡಕ್ಕೆ ಎರಡು ಕಾರಣ, ಚೇತನ ಸೃಷ್ಟಿಗೆ ಇನ್ನೂ ಭಯಂಕರ. ನೋಡಿ, ಚೇತನ ಸೃಷ್ಟಿಯಾಗಬೇಕಾದ್ರೆ ಜಡವಾಗಿರತಕ್ಕಂಥದ್ದು ಬೇಕು, ಪಂಚಭೂತಗಳು. ಆದರೆ ಒಂದು ಮಗು ಹುಟ್ಟಬೇಕಾಗಿದ್ದರೆ ಜಡ ಮಾತ್ರ, ಚೇತನ ಎರಡು ಬೇಕು. ಒಂದು ಚೇತನ ಆಗುವುದಿಲ್ಲ, ತಂದೆ ಮತ್ತು ತಾಯಿ. ಇದು ಎರಡು ಡಬಲ್. ಜಡಕ್ಕೆ ಒಂದು ಚೇತನ ಇದ್ದರೆ ಸಾಕು. ಕುಂಬಾರನ ಮಡಿಕೆ ಸೃಷ್ಟಿ ಆಗಬೇಕಾದ್ರೆ ಕುಂಬಾರ ಮತ್ತು ಕುಂಬಾರನ ಹೆಂಡತಿ ಬೇಡ, ಕುಂಬಾರ ಮಾತ್ರ ಸಾಕು. ಆದರೆ ಒಂದು ಮನುಷ್ಯ ಸೃಷ್ಟಿ ಆಗಬೇಕಾದ್ರೆ ಒಂದು ಮನುಷ್ಯ ಮತ್ತು ಅವನಿಗೊಂದು ಹೆಂಡತಿ, ಅಂದರೆ ಗಂಡು ಪ್ಲಸ್ ಹೆಣ್ಣು. ಇದು ಒಂದು ಜಡ ಮತ್ತು ಎರಡು ಚೇತನಗಳು ಸೇರಿ ಮತ್ತೊಂದು ಚೇತನ ಸೃಷ್ಟಿಯಾಗುತ್ತೆ. ಇದನ್ನು ಈ ನಿಯಮವನ್ನು ಭಗವಂತ ತಾನು ಮುರಿಯಲಿಲ್ಲ. ಅದಕ್ಕೆ ಚೇತನ ಪ್ರಕೃತಿ, ಅದಕ್ಕೆ ಲಕ್ಷ್ಮೀ ನಾರಾಯಣಂ ವಂದೇ ತದ್ಭಕ್ತ ಪ್ರವರೋಹಿಯ. ಸೃಷ್ಟಿಯ ಆರಂಭದಲ್ಲೂ ಹೆಣ್ಣು ಗಂಡು ಅನ್ನತಕ್ಕಂಥ ಈ ಸೃಷ್ಟಿಯ ನಿಯಮವನ್ನು ಭಗವಂತ ಮೊದಲೇ ತಾನು ತನ್ನ ಅರ್ಧಾಗಿ ಲಕ್ಷ್ಮೀ ನಾರಾಯಣರು, ಚಿತ್ ಪ್ರಕೃತಿ ಮತ್ತು ನಾರಾಯಣ ತತ್ವ ಮತ್ತು ಜಡ ಪ್ರಕೃತಿ. ಈ ಸೃಷ್ಟಿಯಲ್ಲಿ ಇವತ್ತು ಏನಿದೆ ಇದನ್ನು ಆರಂಭದಿಂದ ಈ ನಿಯಮವನ್ನು ಭಗವಂತ ಮುರಿಯದೇ ಪಾಲಿಸಿಕೊಂಡು ಬಂದಿದ್ದಾನೆ. ಯಾಕೆಂದರೆ ಅವನು ಮಾಡಿದ ನಿಯಮವನ್ನು ಅವನೇ ಮುರಿದರೆ ನಾವು ಯಾಕೆ ಪಾಲಿಸಬೇಕು? ಅದಕ್ಕೆ ಅವನಂತೂ ಮುರಿಯೋಲ್ಲ, ನಾವು ಯೋಗ್ಯತೆ ಅನುಸಾರ ಮುರಿತೇವೆ, ಪಾಲಿಸ್ತೇವೆ. ಅದು ಅವರವರ ಜೀವ ಯೋಗ್ಯತೆಗೆ ಸಂಬಂಧಪಟ್ಟದ್ದು. ಭಗವಂತ ತನ್ನ ನಿಯಮವನ್ನು ಎಂದೂ ಮುರಿಯೋದಿಲ್ಲ. ಆದ್ದರಿಂದ ಅವನಿಗೆ ಸೆಲ್ಫ್ ಡಿಪೆಂಡೆಂಟು ಅಂತ, ಸ್ವತಂತ್ರ ಅಂತ ಹೆಸರು ಹೊರತು ಅವನು ಅತಂತ್ರ ಅಲ್ಲ. ಇಂಡಿಪೆಂಡೆಂಟ್ ಅಂದರೆ ಅತಂತ್ರ. ದೇವರು ಅತಂತ್ರ ಅಲ್ಲ, ಸ್ವತಂತ್ರ. ಅವನು ತನ್ನ ನಿಯಮಕ್ಕೆ ತಾನು ಬದ್ಧ, ಅದನ್ನು ಎಂದೂ ಮುರಿಯೋದಿಲ್ಲ. ಹೀಗೆ ಸೃಷ್ಟಿ ಮಾಡ್ತಾನೆ ಅನ್ನತಕ್ಕಂಥ ಒಂದು ಅಪೂರ್ವ ಸೃಷ್ಟಿಯ ವಿಷಯವನ್ನು, ಇದೆಲ್ಲ ವಿಜ್ಞಾನ ಸಹಿತಂ, ಜ್ಞಾನ ಮತ್ತು ವಿಜ್ಞಾನ ಅಂತ ಹೇಳಿದ್ನಲ್ಲ. ಈಗ ಇನ್ನೂ ಜ್ಞಾನ, ಇನ್ನು ವಿಜ್ಞಾನ ಮುಂದೆ ಶುರುವಾಗಬೇಕಷ್ಟೇ. ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾದ ಜನರಲ್ ನಾಲೆಜನ್ನು ಕೃಷ್ಣ ಭಗವಂತ ಅಂದರೆ ಏನು? ಈಗ ಸರ್ವಗತ, ಸರ್ವಸಮರ್ಥ, ಸೃಷ್ಟಿ ಸ್ಥಿತಿ ಸಂಹಾರ, ನೇಮನ ಜ್ಞಾನ ಬಂಧ ಮೋಕ್ಷಗಳನ್ನು ಕೊಡ್ತಕ್ಕವ, ಸೃಷ್ಟಿ ಮತ್ತು ಪ್ರಳಯಗಳ ಹಿಂದೆ ಇರತಕ್ಕಂಥ ಅನಾದಿ ನಿತ್ಯವಾದ ಶಕ್ತಿ. ಇದು ಭಗವಂತನ ಬಗೆಗೆ ನೀನು ತಿಳ್ಕೊಳ್ಬೇಕಾದ ಜ್ಞಾನ. ಈ ಜ್ಞಾನ ಬೆಳೆಸಿಕೋ. ಇನ್ನು ಮುಂದೆ ಕೃಷ್ಣ ಇನ್ನು ಜ್ಞಾನದ ಕೆಲವು ಮುಖಗಳನ್ನು ಹೇಳ್ತಾನೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.